ಶ್ರೀಮಾತ್ರೇ ನಮಃ. ಪ್ರಪ್ರಥಮವಾಗಿ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ಪಾದಗಳಲ್ಲಿ ದಂಡವತ ನಮಸ್ಕಾರಗಳನ್ನು ಮಾಡುತ್ತಾ, ಅವರ ಸತ್ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರನ್ನು ಇಂದಿನ ಸಮರ್ಥ ರಾಮದಾಸರ ವಿರಚಿತ ಮನಾಚ ಶ್ಲೋಕದ ಆ ಮೂಲ ಭಾಷಾ ಮರಾಠಿಯಲ್ಲಿದೆ, ಅದನ್ನ ನಮಗೆ ನಮ್ಮ ಪ್ರಾಕೃತ ಭಾಷಾ ಕನ್ನಡದಲ್ಲಿ ವಿವರಿಸ್ತಾ ಇದ್ದಾರೆ. ಅವರಿಗೆ ತಮ್ಮ ಆ ವಿವರಣೆಯನ್ನು ಮುಂದುವರಿಸ್ಕೋಬೇಕು ಅಂತ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತಿಸುತ್ತಾ ಅವರ ತಮ್ಮ ಸತ್ಸಂಗವನ್ನು ಶುರು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಜೈ ಗುರುದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णू गुरुर्देवो महेश्वरा. गुरु साक्षात परब्रह्म तस्मै श्री गुरुवे नमः. गुरु साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯರೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरु दास राजा राम महाराज की जय. जय जय रघुवीर समर्थ. सुखा सारिके पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ರಾಮ ರಘುನಂದನ ರಾಮ ರಘುನಂದನ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ರಾಮ ರಘುನಂದನ. ರಾಮ ಜಾನಕೀಪತಿ ರಾಮ ಜಾನಕೀಪತಿ. ರಾಮ ವಿಮಲಮತಿ ರಾಮ ವಿಮಲಮತಿ. ರಾಮ ರಘುನಂದನ ರಾಮ ರಘುನಂದನ. ರಾಮ ದೀನವತ್ಸಲ ರಾಮ ದೀನವತ್ಸಲ. ರಾಮ ಭಕ್ತವತ್ಸಲ ರಾಮ ಭಕ್ತವತ್ಸಲ. ರಾಮ ರಘುನಂದನ ರಾಮ ರಘುನಂದನ. ರಾಮದಾಸ म्हणे तुझ रामदास म्हणे तुझ अगम्य लीला अगम्य लीला. रामा रघुनंदना रामा रघुनंदना रामा रघुनंदना रघुनंदना
रघुनंदना। राजाधिराज सद्गुरुनाथ महाराज की जय। श्री गुरुदेव दत्त। ಶ್ರೀರಾಮ್. ಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆಯಾಗಿರುವಂತಹ ತಾಯಿ ಮಾತ್ರಿ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು, ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲಾ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಈ ಒಂದು ಅಪೂರ್ವವಾದ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ತಾಯಂದಿರಿಗೆ, ಗುರು ಹಿರಿಯರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ, ನಿಮಗೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಮತ್ತೊಮ್ಮೆ ಮಹಾರಾಜರು ನಮ್ಮನ್ನ ಈ ಒಂದು ಮನಾಚಿ ಶ್ಲೋಕದ ಒಂದು ಮಾಧ್ಯಮದಿಂದ ಪರಮಾರ್ಥದ ಹಾದಿಯಲ್ಲಿ ಏನೇನನ್ನು ಚಿಂತನೆ ಮಾಡಬೇಕಾಗ್ಯದ, ಈಗ ಏನೇನನ್ನು ಮಾಡಿರಿ, ಮುಂದೆ ಏನೇನು ಮಾಡಬೇಕಾಗ್ಯದ, ನಿಜವಾಗಿಯೂ ಭಗವಂತನ ಪ್ರಾಪ್ತಿಗಾಗಿ ನಮ್ಮ ಮನಸ್ಸಿಗೆ ನಾವು ಏನನ್ನ ಬೋಧೆ ಮಾಡಿ ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನುವಂತ ವಿಚಾರಗಳನ್ನ ಹಿಂದೂ ತಿಳಿಸ್ಕೊತ ಬಂದ್ರು, ಇವತ್ತು ತಿಳಿಸ್ಬೇಕಂತೇಳಿ ನಿಮ್ಮನ್ನ ಇಲ್ಲಿ ಕೂಡ್ಸ್ಯಾರ. ಮುಂದಾದ್ರೂ ಇದು ಕಾರ್ಯ ಹಂಗೆ ಸಮರ್ಥ ಕೃಪಾದಿಂದ ಉತ್ತರೋತ್ತರವಾಗಿ ನಡೆಯುತ್ತಾ ಇರ್ತದ. ಯಾಕಂದ್ರ ಎಲ್ಲಿ ಸಮರ್ಥ ಕೃಪಾ ಇರ್ತದ ಅಲ್ಲಿ ಆ ಕಾರ್ಯವನ್ನ ಸಮರ್ಥರೇ ನಿಂತು ಮಾಡಿಸ್ಕೋತಿರ್ತಾರ. ಇಲ್ಲಿ ಯಾರ ಕರ್ತೃತ್ವದ ಇದು ಇರುವುದಿಲ್ಲ. ಪ್ರತಿಯೊಂದು ಸಮರ್ಥರು ಪ್ರತಿಯೊಬ್ಬರಲ್ಲಿ ನಿಂತುಕೊಂಡು ಈ ಕಾರ್ಯವನ್ನ ಮಾಡ್ತಿರ್ತಾರೆ ಅಂತ. ಯಾಕಂದ್ರ ಅಂತ ಭಾವಿಕ ಭಕ್ತರು ನೀವುಗಳೆಲ್ಲ ಎಷ್ಟೊಂದು ಭಾವಿಕರಿದ್ದೀರಿ ಅಂದ್ರ ನನಗ್ ಸಂತೋಷ ಅನಿಸ್ತದ. ಇಂಥ ಭಾವಿಕರ ನಡು ಕೂತ್ಕೊಂಡ ನಾನು ಸಮರ್ಥ ಕೃಪಾದಿಂದ ಈ ಒಂದು ಮನಾಚೆ ಶ್ಲೋಕ ಅನ್ನುವಂತ ಒಂದು ಅತಿ ಅದ್ಭುತವಾದಂತಹ ಗ್ರಂಥಿಕ ಸಮರ್ಥ ರಾಮದಾಸ್ ಮಹಾರಾಜರು ವಿರಚಿತ ಮಾಡಿರುವಂತಹ ಮನೋಬೋಧವನ್ನ ಚಿಂತನೆ ಮಾಡುವಂತ ಅವಕಾಶ ನನಗ ಕೊಟ್ಟಾರ ಅಂದ್ರ ನಿಜವಾಗಿಯೂ ನಾನು ಬಹಳ ದೊಡ್ಡ ಭಾಗ್ಯವಂತ ಅಂತ ತಿಳ್ಕೊತೀನಿ. ಯಾಕಂದ್ರ ಭಾವಿಕರು ಸಿಗುದು ಕಡಿಮೆ, ಶ್ರವಣಿಕರು ಸಿಗ್ತಾರ. ಆದ್ರ ಭಾವ ತುಂಬಿ ಶ್ರವಣ ಮಾಡೋರು ಸಿಗುದು ಬಹಳಷ್ಟು ವಿರಳ ಏನ್ರಿ. ಅಂತ ಭಾವ ತುಂಬಿದ ಭಕ್ತರ ಒಂದು ಗುಂಪು ಎಲ್ಲಿರ್ತದ, ಅಂತ ಭಾವ ತುಂಬಿದಂತ ಭಾವಿಕರ ಗುಂಪ ಮತ್ತು ಭಾವಿಕರ ಒಂದು ಸಮುದಾಯ ಇರ್ತದ. ಅಲ್ಲಿ ಸದ್ಗುರುಗಳಂತರ ಅಲ್ಲಿ ಎಲ್ಲರ ರೂಪದೊಳಗೂ ಎಲ್ಲರೊಳಗೂ ನಾನೇ ಇದ್ದು ಎಲ್ಲಾ ಕೆಲಸಗಳನ್ನ ಮಾಡ್ಕೋತೀನಿ ಅಂತೇಳಿ ಏನಪ್ಪಾ ಅಂದ್ರ ಮಹಾತ್ಮರ ಸದ್ಗುರುಗಳ ಆಶ್ವಾಸನೆ ಅದ ಅಂತಾರ ಅವ್ರು ಏನ್ರಿ. ಏನು ಯಾರು ಯಾರಿಗೂ ಹೇಳೋ ಅವಶ್ಯಕತೆನೇ ಇಲ್ಲ ಅಂತಾರ. ಯಾಕಂದ್ರ ಎಲ್ಲರೊಳಗೂ ನಾನೇ ಇದ್ದಾಗ ಯಾರಿಗೆ ಏನ್ ಹೇಳೋದು, ಎಲ್ಲರೂ ನಾನು ಆ ರೀತಿ ತಯಾರಿ ಮಾಡ್ಕೊಂಡು ನಾನೇ ಅಲ್ಲಿ ಕೂತ್ಕೊಂಡು ಹೇಳೋನು ನಾನೇ ಇರ್ತೀನಿ, ಕೇಳೋನು ನಾನೇ ಇರ್ತೀನಿ, ಇದನ್ನ ನಡೆಸ್ಕೊಂಡು ಹೋಗೋನು ನಾನೇ ಇರ್ತೀನಿ. ಹಿಂಗ ಎಲ್ಲಿ ಸದ್ಗುರುಗಳ ಅಧಿಷ್ಠಾನ ಇರ್ತದ, ಸದ್ಗುರುಗಳ ಕೃಪಾ ಇರ್ತದ, ಅಲ್ಲಿ ಇಂಥ ಕಾರ್ಯಗಳು ಉತ್ತರೋತ್ತರವಾಗಿ ನಡ್ಕೋತಾನೆ ಇರ್ತಾವ. ಬಹಳ ಸಂತೋಷ ಅನ್ನಿಸ್ತದ. ಒಂದು ವರ್ಷದಿಂದ ಈ ಒಂದು ಸತ್ಸಂಗ ಕಾರ್ಯ ಇಲ್ಲಿ ನಡಿಲಿಕ್ಕತ್ತ ಅಂದ್ರ ನಿಜವಾಗಿಯೂ ಸದ್ಗುರು
ಸಮರ್ಥ ಚಂದ್ರಕುಮಾರ್ ಗುರುಗಳ ಒಂದು ಸಂಪೂರ್ಣ ಆಶೀರ್ವಾದ, ಜೊತೆಗೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಆಶೀರ್ವಾದ ಮತ್ತು ಸಮರ್ಥ ರಾಮದಾಸ್ ಮಹಾರಾಜರ ಸಂಪೂರ್ಣ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಅದ ಅಂತ ಹೇಳಿ ಇಷ್ಟೊಂದು ಯಶಸ್ವಿ ರೀತಿಯೊಳಗ ಇದು ನಡ್ಲಿಕ್ಕತ್ತದ. ಯಾಕಂದ್ರೆ ವಾಸ್ತವದಲ್ಲಿ ನಾನು ಮರಾಠಿ ಕಲ್ತಾವ್ ಇರ್ಲಿಲ್ಲ ಅಂದ್ರು ಸಹಿತ ಸಮರ್ಥರು ಒಳಗ್ ಕೂತ್ಕೊಂಡ ಇದನ್ನೇನು ಮರಾಠಿ ಮನೋಬೋಧದ ಒಂದ ಗುಹ್ಯಾರ್ಥವನ್ನ ನಮಗ್ ತಿಳಿಸ್ಲಿಕ್ಕತ್ತಲ್ಲ, ಇದಕ್ಕೆಲ್ಲನು ಸಮರ್ಥರ ಒಂದು ದೊಡ್ಡ ಕೃಪಾ ಅಂತ ತಿಳ್ಕೊತೀನಿ. ಆ ಕೃಪಾ ಯಾವಾಗ ಆಗ್ತದೆ ಅಂದ್ರ ಎಲ್ಲಿ ಭಾವಿಕ ಭಕ್ತರು ಕೂಡಿರ್ತಾರಲ್ಲ ಅಲ್ಲಿ ಮಾತ್ರ ಆಗ್ತದೆ. ವಕ್ತಾರರ ಕಾರ್ಯ ಏನು ಇರುವುದಿಲ್ಲ ಅಂತಾರವ್ರು. ವಕ್ತಾರರದು ಏನು ಕಾರ್ಯ ಇರುವುದಿಲ್ಲ. ಶ್ರವಣಿಕರ ಮೇಲೆ, ಶ್ರವಣಿಕರ ಭಾವದ ಮೇಲೆ, ಶ್ರವಣಿಕರ ಶ್ರದ್ಧೆಯ ಮೇಲೆ, ಶ್ರವಣಿಕರ ಭಕ್ತಿಯ ಮೇಲೆ ಭಗವಂತ ವಕ್ತಾರನ ಮುಖದಿಂದ ನುಡಿಸಿರ್ತಾನೆ ಹೊರತಾಗಿ ವಕ್ತಾರ ನಾನು ಇದನ್ನೇ ನುಡಿತೀನಿ ಅಂತ ಬಂದ್ರ ಅವಾಗ ಎಂದೂ ಅದನ್ನ ನುಡಿಲಿಕ್ಕೂ ಆಗುದಿಲ್ಲ. ಅದು ವಕ್ತಾರನ ಕಾರ್ಯನೂ ಅಲ್ಲ, ವಕ್ತಾರನ ಧರ್ಮನೂ ಅಲ್ಲ ಅಂತ. ಅದಕ್ಕ ಇದೊಂದು ಸೇವಾ. ಸಮರ್ಥರು ಇದನ್ನು ವಿವರಣಾ ಮಾಡ್ಲಿಕ್ಕೆ ನನಗ ಏನಪ್ಪಾ ಅಂದ್ರೆ ಒಂದು ಸೇವಾ ನನಗ್ ಕೊಟ್ಟಾರ. ಅವರೆಲ್ಲರಿಗೂ ಏನಪ್ಪಾ ಅಂದ್ರ ಸದ್ಗುರುವರ್ಯಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. 365 ಸತ್ಸಂಗಗಳನ್ನು ನೀವು ಶ್ರವಣ ಮಾಡಿದ್ರಿ. ಶ್ರವಣ ಮಾಡುದನ್ನು ಮನನ ಮಾಡ್ಕೋತಾ ಇದ್ದೀರಿ. ಮನನ ಮಾಡ್ಕೊಡ್ತಾ ಇದ್ದದ್ದನ್ನ ನಿಧಿಧ್ಯಾಸಕ್ಕೆ ಹಸುಗೋಬೇಕು ಅನ್ನುವಂತ ಪ್ರಯತ್ನದೊಳಗೂ ನೀವೆಲ್ಲರೂ ಇದ್ದವರೇ ಇದ್ದೀರಿ ಅನ್ನುವಂಥದ್ದು ಎರಡು ಮಾತಿಲ್ಲ. ಯಾಕಂದ್ರ ಎಲ್ಲಿ ಶ್ರವಣ ಸರಿ ಇರ್ತದ ಅಲ್ಲಿ ಮನನೂ ಸರಿ ಆಗ್ತಿರ್ತದ. ಶ್ರವಣ ಎಲ್ಲಿ ಸರಿ ಇರ್ತದ, ಎಲ್ಲಿ ಯಾರು ಮನಸ್ಸು ಒಟ್ಟು ಕೇಳ್ತಿರ್ತಾರ, ಭಾವ ತುಂಬಿ ಕೇಳ್ತಿರ್ತಾರ, ಭಕ್ತಿಯಿಂದ ಕೇಳ್ತಿರ್ತಾರ, ಎದಕ್ಕೆ ಕೇಳ್ತೀವ ಅಂತ ತಿಳ್ಕೊಂಡ ಅಂತ ಒಂದು ಪ್ರಜ್ಞಾಪೂರ್ವಕವಾಗಿ ಶ್ರವಣ ಮಾಡ್ತಿರ್ತಾರಲ್ಲ ಅವ್ರ ಜೀವನದಾಗ ಅಳವಡಿಸುವಂತ ಪ್ರಯತ್ನ ಮಾಡೇ ಮಾಡ್ತಾರ. ಸ್ವಲ್ಪ ಆದ್ರೂ ಸಹಿತ ಈ ಹೆಂಗ ಒಂದು ಅದು ಉಸುಕಿನ ಹಾಳೆ ಎತ್ಕೊಂಡು ಬರ್ತಲ್ಲ, ಹಂಗ ಕೆಲವೊಂದನ್ನ ಆದ್ರೂ ಸಹಿತ ನಿಮ್ಮ ಅಂತಃಕರಣ ಹಿಡ್ಕೊಂಡಿರ್ತದ. ಆ ಪ್ರಕಾರ ಬದಲಾವಣೆಗಳಾಗ್ತಾವ. ಅದನ್ನ ಹೇಳೋ ಕಾರಣ ಇಲ್ಲ ಅಂತಾರ. ನಾನು ಬದಲಾವಣೆ ಆಗೀನಿ ಅನ್ನುವಂಥದ್ದು ಹೇಳೋ ಕಾರಣ ಇಲ್ಲ. ಕ್ರಿಯೆಯಲ್ಲಿ ಬಲ್ಲಿದರು, ಜ್ಞಾನದಲ್ಲಿ ಸಂಪನ್ನರು ಎಂದು ಹೇಳಲೇ ತಕೋ. ಇದನ್ನ ಹೇಳ್ಕೊತ ಅಡ್ಡಾಡಂಗಿಲ್ಲ. ನಾನು ಭಯಂಕರ ಜ್ಞಾನಿ ಇದ್ದೀನಿ, ಬಹಳಷ್ಟು ಸೇವಾ ಮಾಡ್ತೀನಿ, ಬಹಳಷ್ಟು ಸತ್ಸಂಗದೊಳಗಿದ್ದೀನಿ ಎಂದು ಹೇಳೋ ಕಾರಣ ಇಲ್ಲ. ಅಂತ ಸಂತರ ಒಂದೊಂದು ಮಾತ, ಅವರ ನೋಡುವಂತ ದೃಷ್ಟಿ, ಅವ್ರು ಹಾಕುವಂತ ಅರಿವಿ, ಅವ್ರು ಮಾತಾಡುವಂತಹ ಮಾತು, ಅವ್ರು ನಗುವಂತಹ ನಗುವಿನಲ್ಲಿ ಇರುವಂತಹ ನಿಷ್ಕಲ್ಮತ, ಹೃದಯದಲ್ಲಿರುವಂತಹ ವಿಶಾಲತ, ಇವೆಲ್ಲನೂ ಕಂಡು ಬರ್ತಿರ್ತಾವ. ಇದನ್ನ ಹೇಳ್ಕೊತ ಅಡ್ಡಾಡುದಿಲ್ಲ. ಆದ್ರ ಇವೆಲ್ಲ ಕಂಡು ಬರ್ತಾವಂತಾರ. ಯಾಕಂದ್ರ ಅಂತಹದ್ದು ಒಂದು ಪರಿವರ್ತನ ಈ ಸತ್ಸಂಗ ಮಾಡ್ತದ. ಐಸಾ ಸತ್ಸಂಗಾಚ ಮಹಿಮಾನ. ಸಮರ್ಥ ರಾಮದಾಸ್ ಮಹಾರಾಜರು ಅಂತಾರ, ಐಸಾ ಸತ್ಸಂಗಾಚ ಮಹಿಮಾನ ಸಂತ ಸಂಘೇ ಹೋತೆ ಜ್ಞಾನ. ಈ ಸಂತರ ಸಂಘದೊಳಗ ಏನಾಗ್ತದ ಅಂದ್ರ ಜ್ಞಾನ ಆಗ್ತದ. ನಮಗ ತಿಳಿತದ. ಯಾವುದು ತಿಳಿದಿಲ್ಲ ಅದು ತಿಳಿತದ. ಯಾಕೆ ತಿಳಿತದ ಅಂದ್ರೆ ಗುರು ಕೃಪಾ ಇರ್ತದ ಅಂತ ತಿಳಿತದ. ಕೃಪಾ ಇರ್ಲಿಕ್ಕಂದ್ರೆ 1, 2, 10 ಸರಿ ಕೇಳಿದ್ರು ಸಹಿತ ಅದು ತಿಳಿಲಿಕ್ಕೂ ಆಗುದಿಲ್ಲ, ಉಳಿಲಿಕ್ಕೂ ಆಗುದಿಲ್ಲ, ನಡಿಲಿಕ್ಕೂ ಆಗುದಿಲ್ಲ. ಪ್ರತಿಯೊಂದು ಏನದಲ್ಲ ಗುರು ಕೃಪೆ ಒಳಗ ಅದೆಲ್ಲ ಅಡಗ್ಯದ. ಅಂತ ಕೃಪಾವಂತರು ನೀವೆಲ್ಲ ಇದ್ದೀರಿ. ಬಹಳ ಸಂತೋಷ. 365 ಸತ್ಸಂಗ. ಅದ್ರೊಳಗೆ ನಾನು ಇವತ್ತ ಏನಪ್ಪಾ ಅಂದ್ರೆ ಈ ಮನೋಬೋಧದ ಒಂದು ವಿವರಣೆ ಮಾಡುವಂತ ಶ್ಲೋಕಗಳೇ ಅಂದ್ರೆ 35, 36. ಅರ್ಥಾತ್ 34 ಅಂದ್ರೆ 17 ಸತ್ಸಂಗದೊಳಗೆ ನಾನು ನಿಮ್ಮ ಜೊತೆ ಸೇವಾ ಮಾಡಿದ್ದಾಗ್ಯದ. ಮುಂದಾದ್ರೂ ಮಾಡುವಂತಹದ್ದು ಅವಕಾಶ ಸಮರ್ಥ ನನಗೆ ನೀಡ್ತಾರ. ಇಂಥ ಸಮುದಾಯ ಸಿಗುವುದು ನನಗ ದುರ್ಲಭ, ಇಂಥ ಶ್ರವಣಿಕರು ಸಿಗುವುದು ದುರ್ಲಭ, ಇಂಥ ಭಾವಿಕರು ಸಿಗುವುದು ದುರ್ಲಭ. ದುರ್ಲಭದೊಳಗೆ ದುರ್ಲಭವಾದದ್ದು ನನಗೆ ಪ್ರಾಪ್ತ ಆಗ್ಯದ ಅಂದ್ರೆ ನನ್ನ ಗುರುವಿನ ಕೃಪಾ ಮತ್ತು ಚಂದ್ರಕುಮಾರ್ ಗುರುಗಳ ಕೃಪಾ, ಸಮರ್ಥರ ಕೃಪಾ ಸಂಪೂರ್ಣ ನನ್ನ ಮೇಲೆ ಅದ ತಿಳ್ಕೊಂಡ ನಾವು ಮತ್ತೆ ಈ ಒಂದು ಸೇವೆಯನ್ನು ಪ್ರಾರಂಭ ಮಾಡೋಣ. ಈಗ ಹೆಂಗ್ ಒಂದು ವರ್ಷದ್ದು ನೀವು ನಿನ್ನೆ ಆಚರಿಸಿದಿಲ್ಲ, ಹಂಗೆ ಪ್ರತಿ ವರ್ಷನೂ ವೈಭವದಿಂದ ಆಚರಿಸೋಣ. ನಿನ್ನೆ ನೀವೆಲ್ಲ ಆಚರಿಸಿದ್ರಿ, ಇವತ್ತು ನಿಮ್ಮ ಜೊತೆ ಕೂಡ್ಕೊಂಡು ನನ್ನ ಅಂತಃಕರಣ ಪೂರ್ವಕ ನಾನು ಆಚರಿಸ್ಲಿಕ್ಕತ್ತೇನೆ. ಏನು ಹಿಂಗೆ ಉತ್ತರೋತ್ತರವಾಗಿ ನಿಮ್ಮ ಒಂದು ಈ ಪಾರಮಾರ್ಥಿಕ ಪಯಣ ಸಾಕೋತಾನೆ ಇರ್ಲಿ.
ಪರಿವರ್ತನ ಆಕ್ವತನ ಇರ್ಲಿ, ಪರಮಾನಂದದ ಪ್ರಾಪ್ತಿ ಉಣುವಂತ ಅವಕಾಶ ನಿಮಗ ಸರ್ವರಿಗೂ ಆಗ್ಲಿ, ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವಂತಹ ಒಂದು ಅವಕಾಶ ನಮ್ಮೆಲ್ಲರಿಗೂ ಗುರು ಕೃಪೆಯಿಂದ ಪ್ರಾಪ್ತ ಆಗ್ಲಿ ಅಂತ ಹೇಳ್ಕೊತ ನಾನು ಇವತ್ತ ಈ ಒಂದು ಸೇವೆಯನ್ನು ಪ್ರಾರಂಭ ಮಾಡ್ತೇನೆ. ಇವತ್ತಿನ ಶ್ಲೋಕ 35 ಮತ್ತು 36 ಮರಾಠಿ ಶ್ಲೋಕದೊಳಗಿನ 35 ಮತ್ತು 36 ಈ ಶ್ಲೋಕಗಳನ್ನ ನಾನು ಮೊದಲಿಗೆ ನಿಮ್ ಮುಂದೆ ಅದರ ವಿವರಣ ಮಾಡ್ಲಿಕ್ಕೆ ನಾವು ನೀವುಗಳೆಲ್ಲ ಪ್ರಯತ್ನ ಮಾಡೋಣ. ಸಮರ್ಥ ಕೃಪಾ ಹೆಂಗಿರ್ತ ಅಂದ್ರ, ಜೋ ಸಂತಾಸ ಶರಣಗೆಲ ತೋ ಸಂತಚಿ ಹೋವು ಠೇಲ. ಯಾರು ಸದ್ಗುರುಗಳಿಗೆ ಸಂತರಿಗೆ ಶರಣ ಹೋಗ್ಯಾರಲ್ಲ ಅವ್ರು ಸಂತರೇ ಆಗಿಬಿಡ್ತಾರಂತ. ಕೃಪಾಳೂಪಣೆ ಉಪಯೋಗ ಆಲ ಕೃಪಾಳೋಪಣೆ ಅಂತ ಅಂದ್ರೆ ಜಗತ್ತಿಗೆ ಕೃಪಾಳದ ಇದರಿಂದ ಜಗತ್ತಿಗೆ ಉಪಯೋಗ ಬೀಳ್ತಾನಂತವ ಅಂತ. ಹಂಗ ಸಮರ್ಥರು ನಿಮ್ಮ ಇದ್ರೊಳಗ ನನ್ನನ್ನ ಒಂದೇನಪ್ಪಾ ಅಂದ್ರೆ ದುಡಿಸೋಳಿಕತ್ತಾರ. ಇವತ್ತಿನ ಒಂದು ಶ್ಲೋಕ ಹೇಳ್ತದ, ಅಸೇ ಹೋ ಜಯ ಅಂತರಿ ಭಾವ ಜೈಸಾ, ವಸೆ ಹೋ ತಯಾ ಅಂತರಿ ದೇವತೈಸಾ, ಅನನ್ಯಾಸ ರಕ್ಷಿತ ಸೇ ಚಾಪ ಪಾಣೆ, ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ. ಜಯ ಜಯ ರಘುವೀರ ಸಮರ್ಥ. ನೋಡ್ರಿ 35ನೇ ಶ್ಲೋಕ ಏನ್ ಹೇಳ್ತ ಅಂದ್ರ ಬಹಳ ಅದ್ಭುತವಾದಂತ ಶ್ಲೋಕದ ಇದು. ಅಸೇ ಹೋ ಜಯ ಅಂತರಿ ಭಾವ ಜೈಸ, ವಸೇ ಹೋತಯ ಅಂತರಿ ದೇವತೈಸ, ಅನನ್ಯಾಸ ರಕ್ಷಿತ ಸೇ ಚಾಪ ಪಾಣಿ, ನುಪೇಕ್ಷಿಕದ ರಾಮದಾಸಾಭಿಮಾನಿ. ಇದರ ಅರ್ಥ ಇಷ್ಟೇ, ಯಾರ್ಯಾರ ಅವರವರ ಅಂತರಂಗದ ಭಾವಕ್ಕನುಸಾರವಾಗಿ ದೇವರು ಅಲ್ಲಿ ವಾಸಿಸುತ್ತಾನೆ ಅಂತ. ದೇವರು ಎಲ್ಲಾ ಕಡೆ ಇದ್ದಾನಂದ್ರೆ ಎಲ್ಲಾ ಕಡೆ ವಾಸಿರುವುದಿಲ್ಲ. ಒಂದು ಯಾರ್ಯಾರ ಅಂತಃಕರಣ ಹೆಂಗದ, ಅವರ ಅಂತಃಕರಣದೊಳಗೆ ಅವ್ರ ಭಾವ ಹೆಂಗದ, ಅದ್ರ ಮೇಲೆ ಅವರು ಭಗವಂತ ಅಲ್ಲಿ ವಾಸಿಸುತ್ತಾನೆ. ಅನನ್ಯ ಶರಣಾಗತ ಭಕ್ತರನ್ನು ಕೋದಂಡಧಾರಿ ಶ್ರೀರಾಮನು ರಕ್ಷಿಸುತ್ತಾ ಇರುವನು. ಅದ್ರಾಗ ಅನನ್ಯ ಭಕ್ತರೇನಿದ್ದಾರಲ್ಲ ಅವರನ್ನ ಆ ಚಾಪಪಾಣಿ ಅಂದ್ರೆ ಕೋದಂಡಧಾರಿ ಶ್ರೀರಾಮ ಪ್ರಭು ಯಾವಾಗ್ಲೂ ರಕ್ಷಣೆ ಮಾಡ್ಕೋತೇ ಇರ್ತಾನ. ಅಂತ ತನ್ನ ದಾಸರನ್ನು ಅವನು ಎಂದೂ ಉಪೇಕ್ಷೆ ಮಾಡಲಾರನು ಅನ್ನುವಂಥದ್ದು ಈ 35ನೇ ಶ್ಲೋಕ. 36ನೇ ಶ್ಲೋಕ ಹೇಳ್ತಾರ, ಸದಾ ಸರ್ವದಾ ದೇವ ಸನ್ನಿಧ ಆಹೇ, ಕೃಪಾಳೋಪಣೆ ಅಲ್ಪಧಾರಿಷ್ಠ ಪಾಹೇ, ಸುಖಾನಂದ ಆನಂದ ಕೈವಲ್ಯದಾನಿ, ನುಪೇಕ್ಷಿ ಕದಾ ರಾಮದಾಸಾಭಿಮಾನಿ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್. ಸದಾ ಸರ್ವದಾ ದೇವ ಸನ್ನಿಧಾಹೆ, ಕೃಪಾಳೋಪಣೆ ಅಲ್ಪಧಾರಿಷ್ಠ ಪಾಯೆ, ಸುಖಾನಂದ ಆನಂದ ಕೈವಲ್ಯದಾನಿ, ನುಪೇಕ್ಷಿಕದ ರಾಮ ದಾಸಾಭಿಮಾನಿ. ಇದರ ಅರ್ಥ ಇಷ್ಟೇ ಆಗ್ತದ, ಪರಮಾತ್ಮನು ಸದಾ ನಿನ್ನ ಬಳಿಯಲ್ಲಿಯೇ ಇರುವನು. ಭಗವಂತ ದೂರಿಲ್ಲ, ನಿನ್ನ ಹಂತಲ್ಲೇ ಇದ್ದಾನ. ಅವನ ಕರುಣೆಯಿಂದ ಸ್ವಲ್ಪ ನಿನ್ನನ್ನು ಪರೀಕ್ಷೆ ಮಾಡಿ ನೋಡುವನು. ನಿನ್ನಂತಲ್ಲಿ ಏನ್ ಧೈರ್ಯ ಆದಂತೆ ಪರೀಕ್ಷೆ ಮಾಡಿ ನೋಡ್ತಾನ. ಸ್ವಲ್ಪ ಧೈರ್ಯಲ್ಲಿ ನಿನ್ನಲ್ಲಿ ಇದ್ದರೆ ನೀನು ಅವನನ್ನು ಕಾಣಬಲ್ಲೆ. ನಿನ್ನಂತಲ್ಲಿ ಆ ಧೈರ್ಯ ಇದ್ರೆ ಮಾತ್ರ ನೀ ಅವನು ಕಾಣಲಿಕ್ಕೆ ಸಾಧ್ಯದ. ಪರಮಾನಂದವನ್ನು ಮೋಕ್ಷಾನಂದವನ್ನು ಕೊಡುವ ಶ್ರೀರಾಮನು ತನ್ನ ಅಂತ ಭಕ್ತರನ್ನು ಎಂದು ಉಪೇಕ್ಷೆ ಮಾಡಲಾರನು ಅನ್ನುವಂಥದ್ದು ಈ 2 ಶ್ಲೋಕದ ಒಂದು ಅರ್ಥದ. ಆ 2 ಶ್ಲೋಕದ ಒಂದು ಅರ್ಥವನ್ನ ನಾವು ಚಿಂತನೆ ಮಾಡೋಣ. ಸಂತರ ಉಪಕಾರ ಐಸಾ ಸಂತಾಂಚ ಮಹಿಮಾನ ಸಂತ ಸಂಘೆ ಹೋತೆ ಜ್ಞಾನ ಸತ್ಸಂಗ ಪರಿತೆ ಸಾಧನ ಆಣಿಕನಾಯಿ. ಇಂಥ ಮಹಾತ್ಮರ ಸಂತರ ಒಂದು ಉಪಕಾರವನ್ನ ಎಷ್ಟಂತ ಕೊಂಡಾಡುದು. ಸತ್ಸಂಗದ ಸತ್ಸಂಗ ಸಿಗುದು ಎಷ್ಟು ಕಠಿಣ ಆದ ಅನ್ನುವಂಥದ್ದನ್ನ ನಾವು ಕಲ್ಪನಾ ಮಾಡ್ಕೊಂಡೇವ ಅಂದ್ರ ನಮಗ್ ಸರಳ ಸಿಕ್ಕದ ಅಂತೇಳಿ ನಮಗದ್ರ ಇದು ಇಲ್ಲ ಏನ್ರಿ. ನಿಮಗ್ ವಾಮನ್ ಪಂಡಿತರ ಕತಿ ಯಾವಾಗ ಹೇಳಿರ್ಬೇಕು, ಅದನ್ನ ಬ್ರಹ್ಮ ರಾಕ್ಷಸರ ಕತಿ ಹೇಳಿರೋ ಹೌದಲ್ರಿ. ಹಂಗ
ಅವ್ರು ಸಿಗ್ಬೇಕಾದ್ರೆ 12 ವರ್ಷ ಬದರಿ ಒಳಗೆ ಸೇವಾ ಮಾಡ್ಕೊಂಡು ಬಂದ್ರು ವಾಮನ ಪಂಡಿತರು ಮತ್ತು ನೀರಾಬಾಯಿ. 12 ವರ್ಷ ಶ್ರೀಶೈಲದಾಗ ಸೇವಾ ಮಾಡಿದಾಗ ಸಮರ್ಥ ರಾಮದಾಸ್ ಮಹಾರಾಜರ ಸತ್ಸಂಗದೊಳಗ ಅವ್ರಿಗೆ ಕೂಡ್ಲಿಕ್ಕೆ ಅಲಾವ್ ಸಿಕ್ತಂತದ. ಮತ್ ಹಂಗಾರ ನಮ್ದು ಎಷ್ಟು ಪುಣ್ಯ ಇರ್ಬೇಕು ನೋಡ್ರಿ. ಪ್ರತಿ ದಿವಸನು ನಾವು 7 ರಿಂದ 8 ಈ ಸತ್ಸಂಗದೊಳಗೆ ಭಾಗಿಯಾಗ್ತೇವೆ ಅಂದ್ರೆ ದೊಡ್ಡ ಕೃಪಾ ನಮಗ ನಿಮಗ ಅದ. ಅದಕ್ಕೆ ಇವ್ರು ತುಕಾರಾಮ್ ಮಹಾರಾಜರಂತಾರ, काय सांगू मिया संताचे उपकार, काय सांगू मिया संताचे उपकार, माझ्या निरंतर जागवीती, माझ्या निरंतर जागवीती, काय सांगू मिया संताचे उपकार, काय सांगू मिया संताचे उपकार, काय द्यावे त्यासी वावे उतराई, काय द्यावे त्यासी वावे उतराई, ठेविता हा पायी जीव तोडा, ठेवितो हा पायी जीव तोडा, काय सांगू मिया संताचे उपकार, काय सांगू मिया संताचे उपकार, सहज बोलणे हित उपदेश, सहज बोलणे हित उपदेश, करुणीचा यास शिकावीती, करुणीचा यास शिकावीती, काय सांगू मिया संताचे उपकार, काय सांगू मिया संताचे उपकार, तुका म्हणे वत्सन देनु वेता चित्ती, तुका म्हणे वत्सन देनु वेता चित्ती, तैसे मज येते सांभाळीती, तैसे मजा येते सांभाळीती, काय सांगू मिया संताचे उपकार, काय सांगू मिया संताचे उपकार, माझ्या निरंतर माझ्या निरंतर जागवीती, काय सांगू मिया संताचे उपकार, काय सांगू मिया संताचे उपकार. ತುಕೊಬ್ಬರಾಯರ ಅಭಂಗ ಇದು. ತುಕೊಬ್ಬರಾಯರ ಅವ್ರೇನ್ ಸಾಮಾನ್ಯ ಅಲ್ಲ, ದೊಡ್ಡ ಸಂತರು, ಜಗದ್ಗುರು ಅನಿಸುವಂತ ಸಂತರು ಅವರು. 4,01,34,000 ಅಭಂಗಗಳನ್ನ ಬರೆದು ಹಾಡಿ ಚಿತಾ ವೈಕುಂಠಕ್ಕೆ ಹೋದಂತ ತುಕೊಬ್ಬರಾಯರಂತಾರ, ಕಾಯ ಸಾಂಗು ಮೀ ಯಾ ಸಂತಾಚೆ ಉಪಕಾರ, ಈ ಸಂತರ ಉಪಕಾರ ಎಷ್ಟಂತ ಹೇಳಿ ಮಜ ನಿರಂತರ ಜಾಗವಿತಿ, ನನ್ನನ್ನು ಯಾವಾಗಲೂ ಎಚ್ಚರ ಮಾಡ್ಕೋತ ಇರ್ತಾರ. ಎಚ್ಚರ ಮಾಡ್ಕೋತ ಇರ್ತಾರ ಅಂದ್ರೆ ತುಕಾರಾಮ್ ಮಹಾರಾಜರು ಯಾವಾಗೂ ಮಲ್ಕೊಂಡಿರ್ತಾರಂತಲ್ಲ, ಯಾವಾಗ ಅಜ್ಞಾನ ಆವರಿಸಿತು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತ ಅವಗುಣಗಳನ್ನ ನನಗ ತಟ್ಲಾರ್ದಂಗ ನನ್ನ ಎಚ್ಚರಿಟ್ಕೋತ ಇರ್ತಾರ ಅನ್ನುವಂತ ಮಾತ ಅವ್ರು ಹೇಳ್ತಾರ. ಕಾಯದ್ಯಾವೆ ತ್ಯಾಸಿ ವಾವೆ ಉತ್ತರಾಯಿ, ಅವರಿಗೆ ಏನಂತಕೊಳ್ಳಿ ಅಂತ ನನ್ನ ಜೀವ ನಿವಾಳಿಸಿ ಹೋಗುದ್ರು ಸಹಿತ ಕಡಿಮೆ ಅದ. ಇಂಥ ಒಂದು ಉಪಕಾರ ಸಂತರ ಮಾಡ್ಯಾರ. ಅವ್ರೇನು ಬಿರಿ ಮಾಡಿ ಹೇಳಿಲ್ಲ, ಸಹಜ ಬೋಲನೆ ಹಿತೋಪದೇಶ, ಸಹಜವಾಗಿ ಏನಪ್ಪಾ ಅಂದ್ರೆ ಸಹಜವಾಣಿ ಒಳಗೆ ಹೇಳಿದ್ರೆ ಕರೆ ಎಂಥ ಹಿತೋಪದೇಶವನ್ನ ಹೇಳಿದ್ರು ಅಂದ್ರ ಕರುಣಿ ಸಾಯಾಸ ಕವಿತೆ ಸರಳ ಮಾಡಿ ತುತ್ತು ಮಾಡಿ 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 ನನಗ ಇದನ್ನ ಉಣಿಸಿದ್ರು. ತುಕಾಮಣೆ ಒಸ್ಸದೇನು ವೇತ ಚಿತ್ತ, ಹೆಂಗ ಆಕಳ ಮೇಯ್ಲಿಕ್ಕೆ ಹೋದಾಗ ಕರುವಿನ ಕಡೆ ಅದ್ರ ಚಿತ್ತಿರ್ತಲ್ಲ, ಹಂಗ ಅವ್ರು ಎಲ್ಲೇ ಇದ್ರು ಅವ್ರ ಲಕ್ಷ್ಯ ನನ್ನ ಮೇಲೆ ಇರ್ತದ. ನನ್ನ ಉದ್ಧಾರಕ್ಕಾಗಿ ಅವ್ರೇನಪ್ಪಾ ಅಂದ್ರೆ ಶ್ರಮ ಪಟ್ಕೋತಾರ. ಇಂಥ ಸಂತರ ಉಪಕಾರವನ್ನ ನಾನು ಏನಂತ ವರ್ಣನ ಮಾಡ್ಲಿ ಅಂತ ಹೇಳಿ ತುಕೊಬ್ಬಾರ್ಯಾರ ಅಂದಂಗ
ನಾವು ಸಂತರ ಮಾಡಿದ ಉಪಕಾರ. ಸದ್ಗುರು ಮತ್ತು ಸಂತ ಇದ್ರೊಳಗೆ ಭೇದ ಇಲ್ಲ ಏನ್ರಿ. ಸದ್ಗುರುನೇ ಸಂತ, ಸದ್ಗುರು ಸ್ವರೂಪ ತೇ ಸಂತ ಅಂತ ಸಮರ್ಥ ರಾಮದಾಸ್ ಮಹಾರಾಜರಂತಾರ. ಸದ್ಗುರುಗಳ ಸ್ವರೂಪ ಏನದಲ್ಲ ಅದು ಸಂತ ಸ್ವರೂಪ ಅದ. ಅದಕ್ಕ ಅಂತ ಸಂತರ ಉಪಕಾರ ನಮ್ಮ ಮೇಲೆ ನಿಮ್ಮ ಮೇಲೆ ಅದ ಅಂತ ಹೇಳಿ ಏನಪ್ಪಾ ಅಂದ್ರೆ ಇವತ್ತ ನಾವು 35ನೇ ಓವಿಯನ್ನ ಶ್ಲೋಕವನ್ನ ಚಿಂತನ ಮಾಡುವಂತಹ ಅವಕಾಶ ಸಮರ್ಥರು ಒದಗಿಸಿಕೊಟ್ಟಾರ. ಈ ಒಂದು ಇಲ್ಲಿ ತನಕ ನೋಡ್ರಿ ನಾವು ಕನಿಷ್ಠ ಅಂದ್ರೆ ಈಗ 34 ಶ್ಲೋಕಗಳನ್ನು ಚಿಂತನ ಮಾಡಿದೆವು. ಎಲ್ಲಾ ಶ್ಲೋಕಗಳು ಒಂದಕ್ಕಿಂತ ಒಂದು ಆನಂದವನ್ನು ಕೊಡುವಂತವೇ ಅವ. ನಮ್ಮ ಬಾಹ್ಯರಂಗವನ್ನು ಸುಧಾರಣೆ ಮಾಡ್ಕೊಂತ ವಿಚಾರಗಳನ್ನೇ ಹೇಳ್ಯಾವ. ಏನು ಪರಮಾರ್ಥದೊಳಗ 2 ರಂಗವ ಅಂತಾರವ್ರು, ಒಂದು ಬಾಹ್ಯರಂಗ ಒಂದು ಅಂತರಂಗ. ಈ ಬಾಹ್ಯರಂಗ ಅಂದ್ರೆ ಏನು, ನಾವು ಉಡುವುದು ತೊಡೆಯುವುದು ಇರುವುದು ಉಣುವುದು ತಿನ್ನುವುದು ಮಾತಾಡೋದು, ಆಮೇಲೆ ನಾವು ಏನಪ್ಪಾ ಅಂದ್ರೆ ಸತ್ಸಂಗದೊಳಗೆ ಭಾಗವಹಿಸುವುದು, ಉತ್ಸವಾದಿಗಳಲ್ಲಿ ಭಾಗವಹಿಸುವುದು, ಗ್ರಂಥಗಳನ್ನ ಅವಲೋಕನ ಮಾಡೋದು, ಚಿಂತನ ಮಂಥನ ಮಾಡೋದು, ಅದರ ಅರ್ಥವನ್ನ ತೆಗೆಯೋದು, ಅದನ್ನ ಜೀವನದಾಗ ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ಮತ್ತೊಬ್ಬರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡೋದು, ಇವೆಲ್ಲ ಬಾಹ್ಯರಂಗದೊಳಗ. ಬಾಹ್ಯರಂಗ ಮತ್ತು ಅಂತರಂಗ ಇವೆರಡತ್ರವನ್ನ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಅವಲೋಕಿಸಿಕೊಂಡು ಇರ್ಬೇಕಂತಾರ. ಜ್ಞಾನೇಶ್ವರ ಮಾವುಲಿಯವರಂತಾರ ಅವಸ್ಥಾ ಧಾಕುಟಿ ಮಣುನೇ ಅಂತ. ಬಾಹ್ಯರಂಗ ಬಾಹ್ಯ ಅವಸ್ಥಾ ಮತ್ತು ಆಂತರಿಕ ಅವಸ್ಥಾ ಈ ಸಣ್ಣ ಅಂತ ತಿಳ್ಕೊಬೇಡ್ರಿ ಅಂತಾರ. ಏನ್ರಿ ನಾವೇನಂತೇವ್ ಬಾಹ್ಯರಂಗದೊಳಗೆ ನಾವು ಬೇಕಾದಷ್ಟು ಅಧ್ಯಾತ್ಮದ ಮಾತು ಮಾತಾಡ್ತೇವ್, ದೊಡ್ಡ ದೊಡ್ಡ ಜ್ಞಾನದ ಮಾತು ಮಾತಾಡ್ತೇವ್, ದೊಡ್ಡ ದೊಡ್ಡ ವೈರಾಗ್ಯದ ಮಾತು ಮಾತಾಡ್ತೇವ್, ಭಗವಂತನ ಅಸ್ತಿತ್ವದ ಬಗ್ಗೆ ಮಾತಾಡ್ತೇವ್, ಭಗವಂತನ ಸ್ವರೂಪದ ಬಗ್ಗೆ ಮಾತಾಡ್ತೇವ್, ರೂಪದ ಬಗ್ಗೆ ಮಾತಾಡ್ತೇವ್. ಮಹಾತ್ಮನ ಹೇಳಿದ ವಿಚಾರಗಳನ್ನ ಬಿಡಿಸಿ ಬಿಡಿಸಿ ಹೇಳಿಕ್ ಪ್ರಯತ್ನ ಮಾಡ್ತೇವ್. ನಾವು ಭಗವಂತ ಇದ್ದಾನ ಅಂತ ಹೇಳಿ ಅಂತೇವ್, ಭಗವಂತನ ಮೇಲೆ ಶ್ರದ್ಧಾ ಅದ ಅಂತೇವ್, ವೈರಾಗ್ಯದ ಮಾತ, ಜ್ಞಾನದ ಮಾತ, ಭಕ್ತಿಯ ಮಾತ ಇವನ್ನೆಲ್ಲರೂ ನಾವು ಮಾತಾಡ್ತೇವ್. ಆದ್ರೆ ಒಮ್ಮೆ ನಾವು ಒಳಗ್ ಹೊಕ್ಕ ನೋಡಿದೇವ್ ಅಂದ್ರ ನಾವು ಮಾತಾಡೋದಕ್ಕ ಇರುವುದಕ್ಕ ಸರಿ ಅದ ಅನ್ನುವಂತ ನೋಡ್ಕೊರಿ ಅಂತಾರ ಅವ್ರು. ಈ ಒಂದು ಶ್ಲೋಕದ ಮಾಧ್ಯಮದಿಂದ ಅವ್ರಂತಾರ ಅಸೇಹೋ ಜಯ ಅಂತರಿ ಭಾವ ಜೈಸ. ನೀವ್ ಹೊರಗೆಲ್ಲ ಚಲೋ ಚಲೋ ಮಾತಾಡ್ತೀಪ ನೀ ಅಂತಿಗೆಲ್ಲ, ಆದ್ರೆ ನಿನ್ನ ಅಂತರಂಗದೊಳಗೆ ಈ ಭಾವದ ಅಂತ ಕೇಳ್ತಾರ. ಇದನ್ನ ನೋಡ್ಕೊ ನೀವ್ ಹೊರಗೆ ಏನ್ ಮಾತಾಡ್ತಿ ಅದನ್ನ ನೋಡುದಿಲ್ಲ. ನೀವ್ ಹೊರಗ ಬೇಕಾದ ಮಾತಾಡಬಹುದು, ಬೇಕಾದ ಶ್ರದ್ಧಾದ ಮಾತಾಡಬಹುದು, ಏನನ್ನ ವರ್ಣನ ಮಾಡಬಹುದು, ಸದ್ಗುರುಗಳ ಒಂದು ಸ್ಥಿತಿಯ ಬಗ್ಗೆ ವರ್ಣನ ಮಾಡಬಹುದು, ಇದೆಲ್ಲ ಖರೆ ಅದ. ನನ್ನ ಮೇಲೆ ಅಖಂಡ ಭಕ್ತಿ ಅದ ಅಂತೂ ನೀನ್ ಜಗತ್ತಿಗೆ ಹೇಳ್ಬೋದು ಖರೆ, ಆದ್ರ ನಿನ್ನ ಅಂತರಂಗದೊಳಗ ಆ ಭಾವದನು ಇದನ್ನ ನೋಡಂತ ಅವ್ರಂತಾರ. ಅಸೇಹೋ ಜಯ ಅಂತರಿ ಭಾವ ಜೈಸ. ಯಾರ ಅಂತರಂಗದೊಳಗೆ ಏನ್ ಭಾವದ ಅದನ್ನ ನಾ ನೋಡ್ತನಂತಾರ. ವಸೇಹೋ ಜಯ ಅಂತರಿ ದೇವತೈಸ. ಅದನ್ನ ನೋಡ್ ನಾ ನಿನ್ನಂತಲ್ಲಿ ಇರ್ತನ ಹೊರತಾಗಿ ನಿನ್ನ ಮ್ಯಾಲಿನ ಮಾತು ನೋಡ್ಕೊಂಡ ನಾನು ಹೇಳುದಿಲ್ಲ. ಏನು ಈಗ ವೇದ ಹೇಳ್ತದ ಗಿಳಿ ಅಂದ್ರ ಗಿಳಿಗೆ ಕಲಿಸಿದ್ರೆ ವೇದಗಳನ್ನು ಪಠಣ ಮಾಡಿ ಹೇಳ್ತಾನ ಅಂತೇಳಿ ಅಲ್ಲ ಇರ್ಲಿಕ್ಕ ಆಗ್ತಾನು. ಹೇಳುದಕ್ಕ ಇರುದಕ್ಕ ನಡೆಯುದಕ್ಕ ಇವೆಲ್ಲ ನಾನು ಅದನ್ನ ತೂಕ ಮಾಡಿ ನೋಡಿ ನಿನ್ನ ಹೃದಯದ ಪವಿತ್ರತೆಯನ್ನು ನೋಡ್ಕೊಂಡು ಆ ಪವಿತ್ರ ಎಷ್ಟದ ಆ ಜಾಗಲ ನಾ ಇರ್ತನ ಹೊರತಾಗಿ ನಿನ್ನ ಮಾತಿನ ಒಂದು ಮೋಡಿಯೊಳಗೆ ನಾನು ನೀ ಜಗತ್ತಿನ ಮಳ್ಳ ಮಾಡ್ಬೋದು, ಜಗತ್ತಿನ ಮೋಸ ಮಾಡ್ಬೋದು, ಕರೆ ನನ್ನನ್ನ ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕ ಭಾವ ಅನ್ನುವಂಥದ್ದು ಇಷ್ಟು ಮಹತ್ವಪೂರ್ಣದ ಇಲ್ಲಿ ಏನ್ರಿ. ನಾವು ಅದಕ್ಕೆ ಭಾವೇ ವಿಣ ಭಕ್ತಿ, ನಾವು ಭಗವಂತನ ಮೇಲೆ ಪ್ರೀತಿ ಅದ ಅಂತೇವ್. ಈಗ ಯಾರೇ ಕೇಳಿದ್ರೆ ಅಂದ್ರೆ ಮನಿ ತೋರಿಸ್ತೇವೆ, ಒಂದ್ ಹೊಸ ಮನಿ ಕಟ್ಸಿದ್ದೇವ್ ಅಂದ್ರೆ ಎಲ್ಲಾ ಮಹಾರಾಜರಿದ್ರಿ ಅವರೇ ಆಶೀರ್ವಾದ ಅಂತೇವ್. ಮಹಾರಾಜರು ಬಂದ್ ಕೇಳಿದ ಕೂಡಲೇ ನಿಮ್ಮದೇ ಅಲ್ರಿ ಮಹಾರಾಜರ, ಎಲ್ಲಾ ನಿಮ್ಮದೇ ಅದರಿ, ಇದು ಹಂಗಾರೆ ಬಿಟ್ಟು ಕೊಡಪ್ಪ ನನ್ನ ಹೆಸರಲ್ಲಿ ಅದ್ರ ಬಿಟ್ಟು ಕೊಡ್ತೇವನ್ರಿ ನಾವು. ಬಿಟ್ಟು ಕೊಡುದಿಲ್ಲ. ಅಂದ್ರ ಒಳಗಿದ್ದಂಗ ಹೊರಗಿರುದಿಲ್ಲ, ಹೊರಗಿದ್ದಂಗ ಒಳಗಿರುದಿಲ್ಲ. ಮತ್ತೆ ಎಲ್ಲಾ ಇದ್ದಾಗ ಬಿಟ್ಟು ಕೊಡುವಂತ ಅದು ಬೇಕಲ್ಲ. ಶಿವಾಜಿ ಮಹಾರಾಜರು ಅಂತಲ್ಲಿ ಶಿವಾಜಿ ಮಹಾರಾಜರು ಪುಣಾದಾಗಿದ್ರಂತ. ಸಮರ್ಥ ರಾಮದಾಸ್ ಮಹಾರಾಜರು ಶಿವಬಾ ಏನಪ್ಪಾ ಅಂದ್ರೆ ಪ್ರತಾಪಗಡ್ನಾಗ ಇರ್ಬೇಕು ಅಂತ ಹೇಳಿ
ಪುಣಾದಾಗೂ ಒಂದು ವಾಡೆ ಇತ್ತು ಅವ್ರದ್ದು. ಅಲ್ಲೇನ್ ಇರ್ಲಿಕ್ಕಿಲ್ಲ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು ಇರ್ಲಿಕ್ಕಿಲ್ಲ ಅಂತೇನೋ ಪರೀಕ್ಷೆ ಮಾಡೋ ಸಂಬಂಧ ಅವರು ಅಲ್ಲಿ ಹೋದ್ರಂತ. ಹೋಗಿ ಜಯ ಜಯ ರಘುವೀರ ಸಮರ್ಥ ಅಂದ್ರಂತ. ಮಹಾರಾಜರ ಸಮರ್ಥ ರಾಮದಾಸ್ ಮಹಾರಾಜರ ಧ್ವನಿ ಕೇಳಿದ್ಕೊಳ್ಳೋ ಅವತ್ತು ಒಳಗ್ ಶಿವಾಜಿ ಇದ್ದಂತ ಅಲ್ಲೇ ಒಳಗೆ. ಶಿವಾಜಿ ಮಹಾರಾಜರು ಅನನ್ಯ ಭಕ್ತರವರು. ಶಿಷ್ಯರೊಳಗೆ ಶ್ರೇಷ್ಠ ಶಿಷ್ಯತ್ವ ಯಾರಾದ್ರೂ ವಹಿಸಿದ್ರ ಅದು ಏನಪ್ಪಾ ಅಂದ್ರೆ ಶಿವಾಜಿ ಮಹಾರಾಜ್. ಅವ್ರಂದ್ರಂತ ಮಹಾರಾಜರ ನಮ್ಮ ಮನೆಗೆ ಭಿಕ್ಷಾಕ್ ಬಂದ್ರ ಅವ್ರಿಗೆ ನಾ ಏನ್ ಹಾಕ್ಲಿ ಅಂತ ಪ್ರಶ್ನೆ ಬಂತ ಅವ್ರಿಗೆ. ಯಾಕಂದ್ರ ಈಗ ಏನ್ ನಂದಲ್ಲ ಇದೆಲ್ಲ ಅವ್ರದದ. ಈಗೇನ ಛತ್ರಪತಿಯರಿರ್ಲಿ ಏನರೇ ಇರ್ಲಿ ನನ್ನಂತ ಇರುವುದೆಲ್ಲನೂ ಅವ್ರದದ. ಮತ್ತ ಅವ್ರಿಗೆ ನಾ ಏನ್ ಹಾಕ್ಬೇಕು, ಅವ್ರದೇ ಇದ್ದದ್ದ ಅವ್ರಿಗೆ ಏನ್ ಹಾಕ್ಬೇಕು ಅಂತೇಳಿ ಅಂದ್ರೆ ಪ್ರಜ್ಞಾವಂತ ಅವ ಏನ್ ಮಾಡಿದ, ಪಟ್ನ ತಮ್ಮ ಒಂದು ಪರ್ಸನಲ್ ಅಸಿಸ್ಟೆಂಟ್ ಕರೆದ, ಪೂರ್ಣ ಏನಪ್ಪಾ ನಮ್ಮ ರಾಜ್ಯದ ಎಲ್ಲಾ ಬೊಕ್ಕಸ ಏನದ ನಮ್ಮ ರಾಜ್ಯದ ಒಂದು ಆಸ್ತಿ ಅದಲ್ಲ ಅದನ್ನೊಂದು ಹಾಳಿ ಮೇಲೆ ಬರೀ ನನ್ನ ಮುದ್ರಾ ಒತ್ತು ತಾಯಿಲೆ ಅಂತಂದ. ಅವೆಲ್ಲಾ ಬರೆದು ಮುದ್ರಾ ಒತ್ತಿದ. ಆ ಮುದ್ರಾ ಒತ್ತಿದ ಏನದಲ್ಲ ಅದು ಹಾಳಿ ಅಂದ್ರೆ ಏನು, ತನ್ನ ಇಡೀ ರಾಜ್ಯನೇ ವೈದ್ ಸಮರ್ಥರ ಜೋಳಿಗೆಯಾಗ ಹಾಕಿಬಿಟ್ಟ. ವಿಚಾರ ಮಾಡ್ರಿ ನೀವು, ಯಾರು ಹಾಕ್ಲಿಕ್ಕೆ ಸಾಧ್ಯದ? ಪ್ರತಿ ದಿವಸ ಕತ್ತಿ ಅಲಗಿನ ಮೇಲೆ ಇದು ಮಾಡ್ಕೊಂಡು ಹಿಂದೂ ಧರ್ಮ ಸ್ಥಾಪನಾ ಸಂಬಂಧ ಹೋರಾಡಿದಂತಹ ಶಿವಾಜಿ ಮಹಾರಾಜ ಸದ್ಗುರುಗಳ ಭಿಕ್ಷೆಗೆ ಬಂದಾರಂತೆ. ಸದ್ಗುರುಗಳಿಗೆ ಏನ್ ಹಾಕಬೇಕು ಅನ್ನುವಂಥದ್ದು ಎಂಥ ಪ್ರಜ್ಞೆ ನೋಡ್ರಿ. ಇದು ಒಳಗ ಹೊರಗ ಒಂದಾಗಿರೋದು. ಎಲ್ಲ ನಿಮ್ಮದದ ಅಂತಂದಿದ್ದವ, ನಿಮ್ಮದದ ಅಂತೇಳಿ ಹಾಕಿದ. ನಾವು ಎಲ್ಲ ನಿಮ್ಮದ್ರಿ ಮಹಾರಾಜ್ರಿ ಅಂತೀವ್, ಹಾಕುದು ಮಾತ್ರ ನೋಡ್ರಿ ನೀವು ಏನ್ ಎಲ್ಲ ಇದೆಲ್ಲ ಭಗವಂತನ ಸಂಬಂಧಿ ಅದ ಅಂತೇವ್. ಯಾರೇ ಯಾವ್ದಾರ ಉತ್ಸವಕ್ಕೆ ಬಟ್ಟಿ ಬೇಡ್ಲಿಕ್ಕೆ ಬರ್ಲಿ, ಹಿಂದಿನವ್ರು ಎಷ್ಟು ಕೊಟ್ಟಾರಂತ ಕೇಳ್ತೇವ್ ನಾವು. ಅದ್ರ ಮೇಲೆ ನಾವು ಕೊಡು ನಿರ್ಣಯ ಮಾಡ್ತೇವು ಏನ್ರಿ. ಹಾಕಿದ ಕೂಡಲೇ ಗುರುನು ಹಂಗೆ ಇದ್ರು ಅವ್ರು. ಈಗ ಗುರುನು ಹಂಗೆ, ಶಿಷ್ಯನು ಹಂಗೆ ಇರ್ಬೇಕದು. ಈಗ ಶಿಷ್ಯ ಹಾಕಿ ಚಲೋ ಆತ್ ಹೋಗಿ ಇನ್ನೇನದ ನಾವ್ಯಾಕ ಅಲ್ಲಿ ಆ ಕಡೆ ಈ ಕಡೆ ಆಡ್ಯಾಡ್ ಜೋಳಿಗೆ ಹಾಕೊಂಡ್ ಅಂತೇಳಿ ಮಹಾರಾಜರು ಕೂಡ್ಲಿಲ್ಲ. ಅವ್ರಂದ್ರು ಇದನ್ ತಗೊಂಡ್ ಏನ್ ಮಾಡ್ಲಿ ಶಿವಬಾ ಅಂದ್ರ ಅವ್ರು. ಇದನ್ನೇನ್ ಹಾಳಿ ಹಾಕಿಲ್ಲ, ಇದನ್ ತಗೊಂಡೇನ್ ನೆಕ್ಕಲ್ ಏನಂತ ಅವ್ರು. ಮಹಾರಾಜ್ರಿ ಇದೆಲ್ಲ ನಿಮ್ಮದೇ ಅದ ಅಂತ. ಹೌದಪ್ಪಾ ನಿಮ್ಮದೇ ಅದ ಅಂದ್ರ ನಾ ತಗೊಂಡ್ ಏನ್ ಮಾಡ್ಲಿ, ನಾ ಎಲ್ಲಾ ಬಿಟ್ಟು ಬಂದಾವ, ಇದು ನಿನಗೆ ಇಲ್ರಿ ಮಹಾರಾಜ್ರ ಅಂತದ. ಈಗ ನಾ ಏನ್ ಹಾಕಿಲ್ಲ ಭಿಕ್ಷಾ, ಅದಿನ ನನ್ನ ಅದ್ರ ಮೇಲೆ ನನ್ನ ಅಧಿಕಾರ ಹೋಗ್ತದ ಅಂದ ಕೂಡ್ಲೆ ಸಮರ್ಥರಂದ್ರು, ಹಂಗಾರ ನಿಂದ ಏನು ಇಲ್ಲ ನಂಗಾರ ಶಿವಬಾ, ಹಂಗಾರ ಬಾ ನನಗತ್ತೆ ಒಂದ್ ಜೋಳಿಗೆ ಹಾಕು ಅಂದ್ರು. ನೋಡ್ರ ವಿಚಾರ ಮಾಡ್ರಿ ನೀವು, ಇವೆಲ್ಲಾ ಚರಿತ್ರೆದೊಳಗೆ ಬರ್ತಾವ. ಹಾಕು ಅಂದ್ ಕೂಡ ಆಗಿಂದಾಗ ಶಿವಾಜಿ ಮಹಾರಾಜ್ ತನ್ನ ಎಲ್ಲಾ ಡ್ರೆಸ್ ತೆಗದ ಒಂದ್ ಧೋತ್ರಿ ಉಟ್ಕೊಂಡ, ಅವ್ರಿಗತ್ತೆ ಇವನು ಒಂದ್ ಜೋಳಿಗೆ ಹಾಕೊಂಡ. ನಡಿ 4 ಮನಿ ಭಿಕ್ಷಾ ಬೇಡ. ಪುಣಾದಾಗ 4 ಮನಿ ಭಿಕ್ಷಾ ಬೇಡ್ಲಿಕ್ಕೆ ಶಿವಾಜಿ ಮಹಾರಾಜರ ಕರ್ಕೊಂಡು ಹೋದ್ರ ಮೋತಿ ಮೇಲೆ ಒಂದು ಸ್ವಲ್ಪ ಸಹಿತ ಅವನ ಅಂತಲ್ಲಿ ಇದು ಆಗ್ಲಿಲ್ರಿ. ಇಂಥ ಛತ್ರಪತಿ ನಾನು ಭಿಕ್ಷಾ ಬೇಡ್ಲಿಕ್ಕೆ ಹೋಗುದಂದ್ರೆ ಏನು ಅಂತ ಒಂದ್ ಸ್ವಲ್ಪರೇ ಮೋತಿಯೊಳಗೆ ಸ್ವಲ್ಪರೇ ಸಪ್ಪಗಾಗ್ಬೇಕಲ್ಲ. ಆನಂದಿಂದ ಅವ್ರ ಜೋಡಿ ಭಿಕ್ಷಾ ಬೇಡಿದ. 4-5 ಮನಿ ಭಿಕ್ಷಾ ಬೇಡಿದ ಕೂಡಲೇ ಒಂದು ನದಿ ದಂಡಿಗೆ ಕರ್ಕೊಂಡು ಹೋದ್ರು. ಅವನ್ನ ಕರ್ಕೊಂಡು ಹೋಗಿ ಅಂದ್ರು, ತೆಗಿವ್ನೆಲ್ಲ ತಿನ್ನೋಣ ಅಂತ. ಕುತ್ಕೊಂಡ್ ಆ ಜೋಳಿಗ್ಯಾಗ ಏನ್ ನೀಡಿರ್ತಾರ ಅಂತ ತಗೊಂಡ್ ತಿಂದ್ರು. ತಿಂದ ಮೇಲೆ ಅವಾಗ ಸಮರ್ಥರಂದ್ರು, ಏನು ಶಿವಬಾ ಅಂದ್ರು. ಏನಪ್ಪಾ ಶಿವಬಾ, ಅಲ್ಲ ನೀನು ಕಲಿಯುಗದ ಜನಕ ರಾಜ ನೋಡಪ್ಪ ಅಂತ. ಏನು ಈ ಮಾತು ಯಾರಂದ್ರ ಸಮರ್ಥ ರಾಮದಾಸ್ ಮಹಾರಾಜರು ಅಂತಾರ, ನೀ ಕಲಿಯುಗದ ಜನಕ ಮಹಾರಾಜ ನೋಡು ಶಿವಬಾ ಅಂತೇನಂದ್ರ ಅವರು. ನನ್ನ ಆಜ್ಞಾ ಪ್ರಕಾರ ಈಗ ನಡಿಲಿಕ್ಕತ್ತಿಲ್ಲ, ಹಿಂಗೆ ನನ್ನ ಆಜ್ಞಾ ಪ್ರಕಾರ ಈ ರಾಜ್ಯವನ್ನ ನನ್ನ ಹೆಸರಲ್ಲೇ ಆಳು ಅಂತೇಳಿ ಅದಕ್ಕೆ ಕ್ಯಾವಿ ಧ್ವಜ ಹರಿದು ಕೊಟ್ಟು, ಈ ಒಂದು ಗುರುತಿನಿಂದ ನೀ ಆಳು ಅಂತೇಳಿ ನನ್ನ ಪ್ರತಿನಿಧಿಯಾಗಿ ಆಳು ಅಂತ ಕೊಟ್ರು. ಆಜ್ಞಾ ಅಂತೇಳಿ ಆ ಪ್ರತಿನಿಧಿಯಾಗಿ ಆಡಿದ. ಇದು ಒಳಗ ಹೊರಗ ಒಂದಾಗಿರುವಂತ ಶಿಷ್ಯತ್ವದ ಲಕ್ಷಣ ಇದು. ನಮ್ಮಲ್ಲಿ ಹಂಗ ಆಗ್ಬೇಕಲ್ಲ, ಆಗ್ಲಾರ್ದೆ ಹಂಗ ಆಗ್ತದೆ ಹೇಳ್ರಿ ನೋಡ್ನು. ಎಷ್ಟು ಕೇಳಿದ್ರೇನು, 100 ಓದಿ 100 ಕೇಳಿ ಮಾಡುವುದೇನು ಅಂತ ಬಸವಣ್ಣವ್ರು ಅಂತಾರ. 100 ಓದಿ 100 ಕೇಳಿ ಮಾಡುವುದೇನು, ಆಶಾ ಹರಿಯದೆ ರೋಷ ಬಿಡದೆ. ನಮ್ಮಂತಲ್ಲಿ ಆಶಾನು ಹೋಗ್ಲಿಲ್ಲ, ಸಿಟ್ಟು ಹೋಗ್ಲಿಲ್ಲ ಅಂದ್ರೆ ಎಷ್ಟು ಕೇಳಿ ಏನು ಮಾಡುದು?
ಪರಿವರ್ತನೆ ಆಗ್ಬೇಕಂತ. ಈಗ ಸಿಂಹಾವಲೋಕನ ಅಂತ ಇರ್ತದ, ಬರ್ತದ ನಮ್ ಪುಸ್ತಕನಾಗ ಬಂದಿದ್ದು ಸಿಂಹಾವಲೋಕನ ಅಂತ, ನಿಮಗೆಲ್ಲ ಗೊತ್ತದ. ಸಿಂಹ ಸ್ವಲ್ಪ ಹಾದಿ ಹೋದ್ಮೇಲೆ ನಿಂದಿರ್ತದ, ನಿಂತು ಹೊಳ್ಳಿ ನೋಡ್ತದ, ತಾ ಬಂದ ಹಾದಿಯನ್ನ ಅವಲೋಕನ ಮಾಡ್ತದ, ಮಾಡಿ ಮತ್ ಮುಂದೆ ಹೋಗ್ತದೆ. ಹಂಗ ನಾವು ಸಿಂಹಾವಲೋಕನ ಮಾಡ್ಬೇಕಲ್ಲ. 365 ಸತ್ಸಂಗಗಳನ್ನು ನಾವು ಮಾಡಿದೆವು. ಒಮ್ಮೆ ಹೊಳ್ಳಿ ನೋಡ್ಬೇಕು ನಾವು. 365 ದಿವಸದ ಹಿಂದೆ ನಾವು ಏನಿದ್ದೆವು, ನಮ್ಮ ಮನಸ್ಥಿತಿ ಹೆಂಗಿತ್ತು, ನಮ್ಮ ಹೃದಯ ಹೆಂಗಿತ್ತು, ನಮ್ಮ ದೃಷ್ಟಿಯೊಳಗೆ ಏನ್ ಫರಕ್ ಆಗ್ಯದ, ನಮ್ಮ ಮಾತಿನೊಳಗೆ ಏನ್ ಫರಕ್ ಆಗ್ಯದ, ನಾವು ಮಾಡುವಂತ ಧ್ಯಾನದೊಳಗೆ ಏನು ಪ್ರಗತಿ ಆಗ್ಯದ, ಧ್ಯಾನದೊಳಗೆ ಏನ್ ನಮಗ್ ಪ್ರಾಪ್ತ ಆಗ್ಯದ, ಆಹಾರ ವಿಹಾರದೊಳಗೆ ಏನು ಬದಲಾವಣೆ ಮಾಡ್ಕೊಂಡೆವು, ಸತ್ವಗುಣ ಜಾಗೃತ ಆಗ್ಯದನು, ಸತ್ವಗುಣನೇ ನಮ್ಮಲ್ಲಿ ಪ್ರಧಾನದನು, ರಜೋಗುಣ ಪ್ರಧಾನದನು, ಸಂಸಾರ ಮೇಲೆ ಮೋಹ ಕಡಿಮೆ ಆಗ್ಯದೇನು, ವಿರಕ್ತಿ ಪ್ರಾಪ್ತ ಆಗ್ಯದನು, ವಿಷಯದಿಂದ ಹೊರಗೆ ಬಂದೇವೇನು, ವಾಸನಾ ಸರ್ವನಾಶ ಆಗ್ಯದನು. ನೋಡ್ಕೋಬೇಕಲ್ಲ, ಹೌದಲ್ಲ, ನೋಡ್ಕೋಬೇಕಲ್ಲ. ನಾವು ಇದ್ದಂಗೆ ಇರ್ತೇವ್ರಿ. ನಮಗ್ ಭಗವಂತನ ಪ್ರಾಪ್ತಿ ಆಗಲಿ ಅಂದ್ರೆ ಇನ್ನ ಈಗಲ್ಲ, ಇನ್ನ ಎಷ್ಟೋ ಜನ್ಮಗಳು ಹೋದ್ರು ಸಹಿತ ಆಗುದಿಲ್ಲ ಅಂತ. ಕೊನೆಗೊಮ್ಮೆ ಈ ಅವಸ್ಥೆ ನಮಗ್ ಬರಬೇಕು. ಸತ್ಸಂಗದ ಲಾಭ ಏನಪ್ಪಾ? ಸತ್ಸಂಗದ ಲಾಭ ಏನು ಅಂದ್ರೆ, ಸತ್ಸಂಗದ ಲಾಭದೊಳಗೆ ನಮ್ಮ ಪೂರ್ಣ ಏನಪ್ಪಾ ಅಂದ್ರ ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲನೂ ಸಂಪೂರ್ಣವಾಗಿ ಪವಿತ್ರ ಆಗ್ಬೇಕು. ಪವಿತ್ರ ಆಗ್ಬೇಕು. ನಾವು ಮಾತಾಡಿದ್ರೆ, ಯಾರ ಜೋಡಿ ಮಾತಾಡಿದ್ರೆ ನಮ್ಮ ಮಾತು ಹೆಂಗಿರ್ಬೇಕಂದ್ರೆ ಮುತ್ತಿನ ಹಾರದಂತಿರ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರ ಬಸವಣ್ಣವರು. ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಸ್ಫಟಿಕ ಹೆಂಗಿರ್ತದ? ಯಾವ ವಸ್ತುವಿನಾಗ ಅದನ್ನ ಒಗಿತೀವ ಆದ್ರ ಆ ವಸ್ತುನಗತೆ ಆಗ್ತದ. ಅಂದ್ರೆ ಏನು? ಸ್ವಚ್ಛ, ಒಳಗ ಹೊರಗ, ಒಳಗೊಂದು ಬೇರೆನೆ, ಹೊರಗೊಂದು ಬೇರೆನೆ, ನೋಡ್ಲಿಕ್ಕೆ ತೋರ್ಕಿಗೊಂದು ಬೇರೆನೆ, ಇರುದೇ ಬೇರೆನೆ. ಮತ್ತ ನೀ ಹಿಂಗಿದ್ದೆ ಅಂದ್ರ ಜಗತ್ತಿನ ಮೋಸ ಮಾಡ್ಬೋದು. ನಾವು ಜಗತ್ತಿನ ಮೋಸ ಮಾಡ್ಬೋದು, ಸದ್ಗುರುಗಳನ್ನ ಮೋಸ ಮಾಡ್ಲಿಕ್ಕೆ ಆಗ್ತಾನೆ ಹೇಳು? ನಾವು ಸಾಕ್ಷಿ ಸದ್ಗುರುಗಳನ್ನಿಟ್ಟು ಪರಮಾರ್ಥ ಮಾಡ್ಲಿಕ್ಕತ್ತೀವೋ, ಸಮಾಜವನ್ನಿಟ್ಟು ಪರಿವರ್ತನೆ ಮಾಡ್ಲಿಕ್ಕತ್ತೀವೋ, ಸಮಾಜಕ್ಕೆ ತೋರಿಸೋ ಸಂಬಂಧ ಮಾಡ್ಲಿಕ್ಕತ್ತೇವು, ಸದ್ಗುರುಗಳು ಹೌದನ್ನು ಸಂಬಂಧ ಮಾಡ್ಲಿಕ್ಕತ್ತೇವು. ಅವರಂತಾರ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನಾವು ಮಾತಾಡಿದ್ರೆ ಸದ್ಗುರುನಾಥ್ ಅನ್ಬೇಕು, ಚಂದ್ರಕುಮಾರ್ ಮಹಾರಾಜರು ಅನ್ಬೇಕು, ಹೌದು ಅಂದ್ರು ಅನ್ಬೇಕು ಅವ್ರು. ಇದು ಬೇಕಾಗಿತ್ತಪ್ಪ ನನಗ ಅನ್ಬೇಕು ಅವ್ರು. ನಾ ನಿಮ್ಗ ನಿಮ್ ಮನೆ ತನಕ ಬಂದು ಹೇಳಿದ್ದೆ ಬೇರೆ ಅದ, ನೀವು ಇರುದ ಬೇರೆ ಅಲ್ಲೋ ಅಂತಂದ್ರೆ ಏನು ಉಪಯೋಗ? ಹೌದಂತಿಲ್ಲ. ಇದ್ದದ್ದನ್ನ ಇದ್ದಂಗ ಮಾತಾಡುವಷ್ಟು ಧೈರ್ಯನು ನಮ್ಮಂತಲ್ಲಿ ಇರ್ಲಿಕ್ಕಂದ್ರೆ ಯಾತ್ರ ಪರಮಾರ್ಥ ಅಂತಾರ ಅವರು. ಹೊಂದಾಣಿಕೆ ಇಟ್ಕೊಂಡು ಮಾತಾಡೋದು, ಬಿಡೆ ಕಾಯ್ಕೊಂಡು ಮಾತಾಡೋದು, ನಮ್ಮಿಂದ ಅವ್ರು ದೂರ ಆದ್ರೆ ಹೆಂಗಂತ ಮಾತಾಡೋದು. ದೂರ ಆದ್ರೆ ಆಗ್ಯಾರ, ದೂರ ಸನೇದಾಗಿ ಯಾವಾಗಿದ್ರು ಅವ್ರು, ಹೌದಲ್ರಿ? ನೀ ತಿಳ್ಕೊಂಡಿ ಸನೇದಾಗಿದ್ದಾರ ಅಂತೇಳಿ. ಯಾರು ನಮ್ ಸನೇದಾಗಿಲ್ಲ. ನಮ್ಮ ಸನೇದಾಗಿರೋರು ಯಾರಪ್ಪ ಅಂದ್ರ ಸದ್ಗುರುನಾಥ ಒಬ್ಬನೇ. ಅದಕ್ಕ ಇಷ್ಟ ನಿರ್ಭಿಡೆಯಿಂದ ಯಾರ ಪರಮಾರ್ಥದ ಒಂದೊಂದು ಹೆಜ್ಜೆ ಇಡ್ತಾರಲ್ಲ, ಅವ್ರ ಭಾವ ಮಾತ್ರ ಶುದ್ಧ ಆಗ್ತದೆ. ಅವ್ರ ಭಾವ ಶುದ್ಧ ಆಗ್ಲಿಕ್ಕೆ ಸಾಧ್ಯದ. ಇರ್ಲಿಕ್ಕಂದ್ರೆ ಏನಿಲ್ಲ. ಹಿಂಗೆ ಜಗತ್ತಿನೊಳಗೆ ಎಷ್ಟಂತ ನಾಟಕ ಮಾಡೋದು ಹೇಳ್ರಿ, ಎಷ್ಟಂತ ನಾಟಕ ಮಾಡೋದು. ಒಮ್ಮೆ ನಾಟಕ ಮಾಡ್ಕೋತ ಆ ನಾಟಕನು ಚಂದ ಆಗುದಿಲ್ಲ. ನಮಗ್ ಕೊಟ್ಟ ಪಾತ್ರ ಚಂದಗೆ ಮಾಡಿದೇವ್ರ ನಾಟಕ ಚಂದ ಆಗ್ತದ. ಹೌದಂತೀರಲ್ಲ ಅಂತೀರಿ? ಈಗ ಸುಧಾಮನ ಪಾತ್ರ ನಮಗ್ ಸಿಕ್ಕದ ಅಂತಂದ್ರ ನಾವು ಕೃಷ್ಣನ ಗತೆ ಇದು ಅದು ಹಾಕೊಂಡ ಗದಿ ಏನಪ್ಪಾ ಅಂದ್ರ ಒಳ್ಳೆ ಶ್ರೀಮಂತರುಗಳ ಅಡ್ಡಾಡಿದ್ರೆ ಸುಧಾಮನ ಪಾತ್ರ ಹೆಂಗ್ ಸಜ್ಜ ಆಗ್ತದೆ ಹೇಳ್ರಿ ನೋಡ್ನು. ಹಾಕುದರೆ ಭಕ್ತರ ಪಾತ್ರ ಹಾಕ್ಯವು. ನಮ್ ಈಗ ಯಾವ ಪಾತ್ರ ಹಾಕ್ಯವ ನಾವು? ಭಕ್ತರ ಪಾತ್ರ ಹಾಕ್ಯವು, ಶಿಷ್ಯರ ಪಾತ್ರ ಹಾಕೊಂಡೆವು. ಒಂದು ಭಕ್ತರ ಪಾತ್ರ ಹಾಕೊಂಡು ಭಕ್ತರ ಗತೆ ಇರ್ಬೇಕಲ್ಲ. ನಾವು ಪ್ರೇಮ್ ಮಾಡ್ತೇವೆ. ನಮ್ ಭಕ್ತಿ ಎಷ್ಟು ಸದ್ಗುರುಗಳ ಮೇಲದ ವಿಚಾರ ಮಾಡ್ರಿ. ಹಂಗಾರ ವಿಚಾರ ಮಾಡ್ರಿ. ಅಂದ್ರ ನಾವು ಪ್ರೀತಿ ಮಾಡ್ಲಿಕ್ಕತ್ತೇವ್, ಗುರುಗಳನ್ನ ಪ್ರೀತಿ ಮಾಡ್ಲಿಕ್ಕತ್ತೇವ್. ಎಷ್ಟು ಪ್ರಮಾಣ ಪ್ರೀತಿ ಮಾಡ್ಲಿಕ್ಕತ್ತೇವ್? ನಮ್ಮ ಪ್ರೀತಿ ಒಳಗ
ಎಷ್ಟು ಭಾಗ ಗುರುವಿನ ಪ್ರೀತಿ ಮಾಡ್ತೇವು, ಎಷ್ಟು ಭಾಗ ದುಡ್ಡನ್ನ ಪ್ರೀತಿ ಮಾಡ್ತೇವು, ಎಷ್ಟು ಭಾಗ ಮಕ್ಕಳ ಪ್ರೀತಿ ಮಾಡ್ಲಿಕ್ಕತ್ತೇವು, ಎಷ್ಟು ಭಾಗ ನಾವು ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ಲಿಕ್ಕತ್ತೇವು, ಎಷ್ಟು ಭಾಗ ಪ್ರಮಾಣ ಪ್ರತಿಷ್ಠೆಗಾಗಿ ಪ್ರತಿಷ್ಠೆ ಪ್ರೀತಿ ಮಾಡ್ಲಿಕ್ಕತ್ತೇವು, ಎಷ್ಟು ಪ್ರಮಾಣ ನಾವು ಅಧಿಕಾರಕ್ಕಾಗಿ ಪ್ರೀತಿ ಮಾಡ್ಲಿಕ್ಕತ್ತೇವು, ಎಷ್ಟು ಪ್ರಮಾಣ ನಾವು ಅಂತಸ್ತಕ್ಕಾಗಿ ಬಡದಾಡ್ಲಿಕ್ಕತ್ತೇವು. ಇವತ್ರ ಮೇಲೆ ಎಲ್ಲಾ ಪ್ರೀತಿ ನೀವು ಹಂಚಿ ಹೋತಂದ್ರ ಸದ್ಗುರುಗಳ ಮೇಲೆ ನಾವು ಮಾಡೋ ಪ್ರೀತಿ ಏಟ್ ಉಳಿತದ ಅಂತೀರಿ ನೀವು? ಒಂದ್ ಈಟ್ ಉಳಿತದ ಏನ್? ಇಷ್ಟು ಪ್ರೀತಿಗೆ ಸದ್ಗುರು ಹೆಂಗ್ ಬಲಿತಾನ? ಅದಕ್ಕ ಅಸೇ ಹೋ ಜಯ ಅಂತರಿ ಭಾವ ಜೈಸ, ವಸೇ ಹೋತಯ ಅಂತರಿ ದೇವತೈಸ. ನಿನ್ನ ಭಾವ ಹೆಂಗದ ಹಂಗಿರ್ತನಂತಾರ. ಈಗ ಭಾವ ಅಂದ ಮಾತ್ರಕ್ಕ ಈ ಭಾವದ ಬಗ್ಗೆ ನಾವು ಕಲ್ಪನಾ ಮಾಡಿದ್ರೆ ಭಾವ ಅಂದ್ರೆ ಏನ್ ಹಂಗಾರ? ಈಗ ಭಾವದ ಬಗ್ಗೆ ನಾವು ವಿಚಾರ ಮಾಡಿದೇವೆ ಅಂದ್ರೆ ಭಾವ ಅಂದ್ರ ಭಾವದ ವಿರುದ್ಧ ಶಬ್ದ ಯಾವುದು? ಅಭಾವ. ಹೌದಲ್ಲ? ಭಾವದ ವಿರುದ್ಧ ಶಬ್ದ ಅಭಾವ. ಅಭಾವ ಅಂದ್ರ ಇಲ್ಲದ್ದು, ಇಲ್ಲ. ಇವತ್ ನೋಡ್ರಿ ಅಲ್ಲಿ ಅವನಂತಲ್ಲ ಅದೇ ಒಂದು ಅಭಾವದ ಅಂತೀವ್. ಅಥವಾ ಅಭಾವ ಅಂದ್ರೆ ಏನು? ನಸಣೆ. ಮರಾಠಿ ಒಳಗ ನಸಣೆ. ಭಾವ ಅಂದ್ರ ಅಸಣೆ. ಭಾವ ಅಂದ್ರ ಅದ. ಅಭಾವ ಅಂದ್ರ ಇಲ್ಲ. ಗುರುನಾಥನನ್ನ ಎಡ ಬಲ ಪೂರ್ಣ ಪ್ರತಿಯೊಂದು ಕಣದೊಳಗೆ ನನ್ನ ಗುರುನಾಥ್ ತುಂಬ್ಯಾನ ಅಂತೇಳಿ ಅನ್ನುದ ಬೇರೆ, ತುಂಬ್ಯಾನೇ ಅಂತ ತಿಳ್ಕೊಂಡು ನಡೀದು ಬೇರೆ. ಹೌದಲ್ರಿ? ಮಹಾರಾಜರಿದ್ದಾರ. ಹೌದಪ್ಪ, ಮಹಾರಾಜರಿದ್ದಾರೆ. ಎಲ್ಲಿದ್ದಾರೆ ಬೇಕಲ್ಲ? ಹೌದಲ್ರಿ? ಎಲ್ಲಿದ್ದಾರೆ? ಫೋಟೋದಾಗಿದ್ದಾರೆ. ಹೌದಪ್ಪ, ಪೂಜಾ ಮಾಡ್ತೀರಿ ನೀವು. ನಾವು ಪೂಜಾ ಮಾಡ್ತೇವೆ ಮಹಾರಾಜರನ್ನ. ಪೂಜಾ ಮಾಡ್ತೇವೆ ಅಂದ್ರೆ ಮಹಾರಾಜರು ನಿನ್ನ ಬಿಟ್ಟು ಬ್ಯಾರೇನೆ ಇದ್ದಾರ, ನಮ್ಮನ್ನು ಬಿಟ್ಟು ಬ್ಯಾರೆ ಇದ್ದಾರ ಅವರು. ಮತ್ತ ಅನನ್ಯಾಸ ರಕ್ತಿ ಸತೆ ಚಾಪಪಾಣಿ ಅಂತಾರ ಮುಂದಿನ 3ನೇ ಅಂದಾಗ. ಅನನ್ಯ ರೀತಿಯಿಂದ ಯಾರು ನನ್ನ ಭಕ್ತಿ ಮಾಡ್ತಾರ ಅವ್ರನ್ನ ನಾನು ರಕ್ಷಣೆ ಮಾಡ್ತಂತಾರ. ಅನನ್ಯ ಅಂದ್ರೆ ಏನು? ಅನ್ಯನಾಹಿ. ಅನನ್ಯ ಮಂಜೆ ಅನ್ಯನಾಹಿ, ಮತ್ತೊಂದು ಏನು ಇಲ್ಲೇ ಇಲ್ಲ. ನನ್ನ ಬಿಟ್ಟು ದೇವರೇ ಇಲ್ಲ ಅಂತೇಳಿ ದೇವ್ರ ಗತೆ ಕೈ ಮಾಡಿದರೆ ದೇವರಿದ್ದಾನಂತಲ್ಲ. ದೇವರು ಎಲ್ಲಾ ಕಡೆ ಇದ್ದಾನಲ್ಲ, ಹಂಗ ನನ್ನಲ್ಲಿ ಇದ್ದಾನ. ಇಷ್ಟ ಖಾತ್ರಿಯಿಂದ ಮಹಾರಾಜ ನಮ್ಮಂತಲ್ಲೇ ಇದ್ದಾರ, ನಮ್ ಒಳಗೆ ಇದ್ದಾರ ಅಂತಂದ್ರೆ ನಾವು ಮಾಡೋ ಕಾರ್ಯದಾಗ ಪರಿವರ್ತನೆ ಆಗ್ಬೇಕಂತ. ನಮ್ಮ ಇರುಣಿಕೆ ಪರಿವರ್ತನೆ ಆಗ್ಬೇಕು. ನಾವು ಮನ್ಯಾಗೂ ಹಂಗೆ ಇರ್ಬೇಕು, ಮಠದಾಗೂ ಹಂಗೆ ಇರ್ಬೇಕು, ಪೂಜಾ ಮಾಡುವತ್ನಾಗ ಹಂಗೆ ಇರಬೇಕು, ಪೂಜಾ ಮಾಡ್ಲಾರ್ದಾಗೂ ಹಂಗೆ ಇರಬೇಕು, ಆಫೀಸ್ನಾಗೂ ಹಂಗೆ ಇರಬೇಕು. ಎಲ್ಲಾ ಕಡೆ ಒಂದೇ ರೀತಿ ಇದೆಯಂದ್ರೆ ಎಲ್ಲಾ ಕಡೆನೂ ಮಹಾರಾಜರಿದ್ದಾರ ಅಂತನ್ನುವಂತಹದ್ದು ನಮಗ್ ಖಾತ್ರಿ ಆಗ್ಯದ ಅಂತಂದಾಗ ಸಮರ್ಥರಂತಾರ. ನಿರೂಪಣಿ ಹೇ ಸದ್ಬುದ್ಧಿ ಹೋತಿ. ಸತ್ಸಂಗದಾಗ ನಾವು ಅಗದಿ ದೊಡ್ಡ ಸಂತೃಗತೆ ಇರ್ತೀವಿ. ಸತ್ಸಂಗ ಮುಗಿದು ನಾವು ಇಲ್ಲಿಂದ ಹೊರಗೆ ಹೋದೆವು ಅಂದ್ರೆ ಸಂಸಾರಿಕರಾಗ್ಬಿಟ್ಟಿರ್ತೇವೆ. ಹಂಗಾರ ಸತ್ಸಂಗದೊಳಗೆ ಸಂತೃಗತೆ ನೀವು ಇರ್ತೀರಿ, ನೀವು ಸಂಸಾರಿಕರ ಗತೆ ನೀವು ಇರ್ತೀರಿ, ಅಧಿಕಾರಿಗಳ ಗತೆ ನೀವು ಇರ್ತೀರಿ. ನೀ ಕರೆ ಅಂದ್ರೆ ಇರುದ್ರೆ ಹೆಂಗಿರ್ತೀವ ಅಂತ ಮಹಾರಾಜರು ಅಂತಾರ. ನೀ ಹಂಗಾರ ನೀ ಏನ್ರ ಇದ್ದೀವೋ ಅಂತ ಕೇಳ್ತಾರ. ಹೌದಲ್ರಿ? ಇಲ್ಲಿ ಹಾಕುವ ಅರಿವಿನೇ ಬೇರೆ, ಅಲ್ಲಿ ಹಾಕುವ ಅರಿವಿನೇ ಬೇರೆ, ಅಲ್ಲಿ ನಿಂದ್ರು ಸ್ಟೈಲ್ನೇ ಬೇರೆ, ಇಲ್ಲಿ ನಿಂದ್ರು ಸ್ಟೈಲ್ನೇ ಬೇರೆ. ಇಲ್ಲಿ ಬಂದವ್ರಿಗೆ ನಮಸ್ಕಾರ ಮಾಡ್ತಿ, ಅಲ್ಲಿ ನಮಸ್ಕಾರ ಮಾಡಿದವ್ರಿಗೆ ಹೊಳ್ಳಿ ಸಹಿತ ನಮಸ್ಕಾರ ಮಾಡುವಷ್ಟು ನಿನಗೆ. ಯಾಕಂದ್ರೆ ಅಧಿಕಾರ ನಿನಗೆ ಕಾಡ್ತದ. ಮತ್ತ ಹಂಗಾರ ಎಲ್ಲಿ ಏನಿದ್ದಿ ನೀನು? ಇವತ್ತಿನ ಪ್ರವಚನ ನಿಮಗೆಲ್ಲರಿಗೂ ಬಿರುಸು ಅನ್ಬೋದು ಕರೆ, ಅನಿಸ್ಬೋದು ಕರೆ. ವಾಸ್ತವ ಅನ್ನುವಂಥದ್ದು ಹಿಂಗದ. ವಾಸ್ತವ ಅನ್ನುವಂಥದ್ದು ಹಿಂಗದ. ಯಾವುದನ್ನು ತೋರ್ಕಿಗಾಗಿ ಮಾಡ್ಬೇಡ್ರಂತಾರ ಸಮರ್ಥರು. ಒಳಗೆ ಹೆಂಗಿದ್ರೆ ಹಂಗ. ಅದಕ್ಕ ಅಸೇ ಹೋ ಜಯ ಅಂತರಿ ಭಾವ ಜೈಸ, ವಸೇ ಹೋ ತಯ ಅಂತರಿ ದೇವತೈಸ. ಅನನ್ಯಾಸ ರಕ್ತಿ ಸುರಕ್ಷಿತ ಸೇ ಚಾಪಪಾಣಿ. ಅನನ್ಯವಾಗಿ ಯಾರು ನನ್ನನ್ನು ನಂಬ್ಯಾರ, ನನ್ನ ಬಿಟ್ಟು ಮತ್ತೊಂದನ್ನ ಅವ್ರಂತಲ್ಲಿ ನನ್ನ ಬಿಟ್ಟು ಅವ್ರು ಬೇರೆ ಇಲ್ಲೇ ಇಲ್ಲಲ್ಲ, ಅವ್ರನ್ನ ನಾ ರಕ್ಷಣೆ ಮಾಡೀನಿ ಅಂತ. ರಕ್ಷಣೆ ಮಾಡಿದಂತ ಅನೇಕ ಉದಾಹರಣೆಗಳು ನಮಗ್ ಸಿಗ್ತಾವ. ಏನ್ರಿ? ಪ್ರಹ್ಲಾದ
ಅವ್ ಎಷ್ಟು ಅನನ್ಯ ಇದ್ದೆ ಅಂದ್ರೆ ಭಗವಂತನ ಬಿಟ್ಟ ಭಗವಂತ ಎಲ್ಲಾ ಕಡೆ ಇದ್ದಾನ ಅನ್ನುವಂಥದ್ದು ಸಂಪೂರ್ಣ ಅವ್ ಎಲ್ಲಿ ಬೇಕಲ್ಲೇ ಭಗವಂತ ಇದ್ದಾನ ಅನ್ನುವಂತ ಅವ್ನ ಶ್ರದ್ಧಾ ಇತ್ತು. ಹಿಂಗ ಯಾರು ನನ್ನ ಬಿಟ್ಟ ಭಗವಂತ ಇಲ್ಲೇ ಇಲ್ಲ ನನ್ನ ಒಳಗೆ ಇದ್ದಾನಂತಂತಾರಲ್ಲ. ಈಗ ನೋಡ್ರಿ ಭಾವುಸಾಹೇಬ್ ಮಹಾರಾಜರು, ನಮ್ಮ ಭಾವುಸಾಹೇಬ್ ಮಹಾರಾಜರು ಜಮಖಂಡಿಗೆ ಹೋಗ್ತಿದ್ರು. ಅಲ್ಲಿ ಜಮಖಂಡಿಗೆ ಅವ್ರ ಶಿಷ್ಯ ಮಂಡಳಿ ಬಹಳ ಇತ್ತು. ಅವ್ರ ಜೊತೆ ಅಂಬುರಾವ್ ಮಹಾರಾಜರು ಹೋಗ್ತಿದ್ರು ಅವ್ರ ಶಿಷ್ಯರು. ನಶೀಕ್ಲೆ 3ಕ್ಕೆ ಎದ್ದ ಆ ಕಡೆ ಗುಡ್ಡದಾಗ ಧ್ಯಾನಕ್ಕೆ ಹೋಗ್ತಿದ್ರು, ಧ್ಯಾನ ಮಾಡ್ಲಿಕ್ಕೆ 3ಕ್ಕೆ ಎದ್ದ. ಏನು ಇಲ್ಲ ಹಂಗೆ ಹೋಗ್ಬಿಡ್ತಿದ್ರು ಒಬ್ರೇ. ಮಹಾರಾಜರು ಒಬ್ರೇ ಹೊಂಟಾರಂತೇಳಿ ಅಂಬುರಾವ್ ಮಹಾರಾಜರು ಬೆನ್ನ ಹತ್ತವ್ರು. ಅವ್ರೇನ್ ಯಾರು ಹಿಂದ್ ಬರ್ಲಿಕ್ಕತ್ತಾರ ನನ್ನ ಇದು ಮಾಡ್ಲಿಕ್ಕ ಏನಿಲ್ಲ, ತಾವ್ ಹೋಗಂಗ್ ಹೋಗಿ ಧ್ಯಾನಕ್ಕೆ ಕೂತ್ ಬಿಡ್ತಿದ್ರು. ಕಡಿಕೊಮ್ಮೆ ಅಂಬುರಾವ್ ಮಹಾರಾಜರು ಅಂದ್ರು, ಮಹಾರಾಜ್ರ 3 ಸುಮಾರು ಇಂಥ ಕಂಟ್ಯಾಗ ಗುಡ್ದಾಗ ಹೋಗ್ತಿರಿ, ಅಂಜಿಕ್ ಬರುದಿಲ್ಲನ್ರಿ ಅಂತ. ಅಂಜಿಕ್ ಯಾಕೆ ಬರ್ತದೋ ಅಂಬುರಾಯ ಅಂದ್ರ ಅವ್ರು. ಅಮರ ಸಿಪಾಯಿ ಹೈನ ಅಂತಂದ್ರು. ಸಿಪಾಯಿ ಅಂದ್ರೆ ಏನು? ಸೈನಿಕ. ನಮ್ಮನ್ನ ಕಾಯ್ಲಿಕ್ಕೆ ಹಿಂದ ಮುಂದೆ ಕಾಯ್ಲಿಕ್ಕಿದ್ದಾರಲ್ಲ ಇದಲ್ಲ. ಗುರುಲಿಂಗಜಂಗ ಮಹಾರಾಜರು ಅಂತಾರ, ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಸಿ, ನೀ ಅನ್ನ ಸರಿಯವಿರಲು, ನೀ ಅನ್ನ ಸರಿಯವಿರಲು, ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಸಿ, ಒಡ ಹುಟ್ಟಿದವ ನೀನು ಒಡಲಿಗೆ ಹಾಕುವವ ನೀನು, ಹಡೆದ ತಾಯಿ ತಂದೆ ಬಳಗ ನೀನು, ಇಂಥ ಪದರೆ ನೀನು ಎನಗೆ ಇರುತ್ತಿಲ್ಲರಾಗಿ, ಬಯಸಿದ್ದು ದೊರಕುವುದು ಆಶ್ಚರ್ಯವೇನು, ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಸಿ, ಹಿಂದೆ ನೋಡಲು ನೀನು ಮುಂದೆ ನೋಡಲು ನೀನು, ಎಡಬಲ ಕಾಯುವಂತ ಕರ್ತ ನೀನು, ಗುರುಲಿಂಗ ಜಂಗಮರ ಗುರುತು ಕಂಡವರಿಗೆ ಮತಿವಂತರಿವರೆಲ್ಲ ಮಾಡುವರೇನು, ನಾ ಹ್ಯಾಂಗ ಬಡವ ನಾ ಹ್ಯಾಂಗ. ಇದು ಈ ಒಂದು ಶ್ರದ್ಧಾ ಬೇಕು. ಹಂಗ ಅಂಥವ್ರನ್ನ ಅನನ್ಯಾಸ ರಕ್ಷಿತಸೆ ಚಾಪಪಾಣಿ ನುಪೇಕ್ಷಿಕದ ರಾಮ ದಾಸಾಭಿಮಾನಿ ಅಂತ ಸಮರ್ಥ ಹೇಳ್ತಾರ. ಅದಕ್ಕ ಹೆಂಗ ಭಾವದ ಹಂಗ ದೇವ್ರಿದ್ದ. ಭಾವ ಅಂದ್ರೆ ಹೆಂಗ ಒಂದ್ ಕರಡಿಗತ್ತೆ ಅದ, ಮನ್ಯಾಗ ಒಂದ್ ಚಲೋ ಕರಡಿ ಹಾಕಿರ್ತ ತಿಳ್ಕೊರಿ. ಮತ್ತ ಅದು ಸುಮಾರು ಕರಡಿ ಅಲ್ಲ, ಅಗದಿ ಏನ್ ಇದ್ದದ ತೋರಿಸುವಂತ ಕರಡಿ. ಇರ್ಲಿಕ್ಕಂದ್ರೆ ನೋಡ್ಬೇಕು, ಒಂದೊಂದು ಕರಡಿಗಳು ನಾವ್ ಇದ್ದದ ಬೇರೆ ಅದು ತೋರ್ಸುದ ಬೇರೆ ಮಾಡ್ತದ ಏನ್ರಿ. ಅದಕ್ಕೇನ್ ಭೂತ ಕನ್ನಡಿ ಅಂತಾರ. ಅದಕ್ಕೆ ನಾವು ಮನುಷ್ಯರಾಗಿ ಹೋಗಿ ನಿಂತರು ಸಹಿತ ಅದು ಭೂತಗಳ ಗತೆ ತೋರಿಸ್ತಿರ್ತದಂತ. ಅಂತದಲ್ಲ, ಸ್ಪೆಷಲ್ ಕನ್ನಡಿ. ಹೆಂಗಂದ್ರೆ ನಾವು ಸೊಟ್ಟ ಮೋತಿ ಮಾಡಿದ್ರೆ ಸೊಟ್ಟ ಮೋತಿನ ತೋರಿಸ್ತದ, ನಕ್ಕೋತ ನೋಡಿದ್ರೆ ನಗು ತೋರಿಸ್ತದ, ಸಿಟ್ಲು ನೋಡಿದ್ರೆ ಸಿಟ್ಟು ತೋರಿಸ್ತದ. ನಾವ್ ಹೆಂಗ ನೋಡ್ತೇವೆ ಹಂಗ ತೋರಿಸ್ತಲ್ಲ. ಹಂಗ ಭಾವ ಅಂದ್ರೆ ಏನು? ನಮ್ಮ ಭಾವ ಹೆಂಗದ? ಭಾವ ತೋಚಿ ದೇವ ಅಂತ. ಯಾರ ಭಾವ ಹೆಂಗದ ಅವ್ರ ಭಾವದ ಪ್ರಕಾರ ಭಗವಂತ ಅವ್ರಿಗೆ ಪ್ರಕಟ ಆಗ್ತಾನ ಅನ್ನೋಂತ ಮಾತು ಹೇಳ್ತಾರ. ದಾಸೋಹನ್ಯಾಗ ಮೊದಲೇ ಸಮಾಸನ್ಯಾಗ ಒಂದ್ ಮಾತು ಹೇಳ್ತಾರೆ, ಜಯಾಸ ಭಾವ ಜೈಸ ತಯಾಸ ದೇವ ಲಾಭ ತೈಸ. ಈ ದಾಸಬೋಧ ಓದೋರಿಗೆ ಆಗ್ಲಿ, ಮನಾತ್ಕಿ ಶ್ಲೋಕ ಓದೋರಿಗೆ ಆಗ್ಲಿ, ಕೇಳೋರಿಗೆ ಆಗ್ಲಿ, ಅವ್ರ ಭಾವ ಹೆಂಗದ ಅವ್ರಿಗೆ ಅಷ್ಟ ಲಾಭ ಸಿಗ್ತದ. ಚಂದಗೆ ಮನಸ್ಸು ಕೊಟ್ಟು ಕೇಳಿದ್ರ ಸರಿಯಾದ ಅರ್ಥ ಆಗ್ತದ. ಯಾರು ಹೇಳಾರೋ ಮರ ಎಷ್ಟು ಹೇಳ್ತಾರ, ತಲೆಗೆ ಬ್ಯಾಸ ಹಿಡ್ದಲ್ಲ ಅಂತೇಳಿ ಅಕಸ್ಮಾತ್ ಕೇಳುದ್ರಾಗ ಫರ್ಕ್ ಮಾಡಿದ್ರಿ ಅಂದ್ರೆ ಅವ್ರಿಗೇನು ಸಿಗುದಿಲ್ಲ. ಅದಕ್ಕ ಜಯಾಸ ಭಾವ ಜೈಸ ತಯಾಸ ಲಾಭ ತೈಸ, ಮತ್ಸರ ಧರಿಜೋ ಪುಸ ತಯಾಸತಿ. ಯಾರು ಮತ್ಸರದಿಂದ ಕೇಳ್ತಾರ, ಅವೇನ್ ಹೇಳ್ತಾರ ನಮಗೆಲ್ಲ ತಿಳಿದ ಅಂತ ಕೇಳ್ತಿರ್ತಾರಲ್ಲ, ಅವ್ರಿಗೆ ಅದೇ ಸ್ಥಿತಿ ಅಷ್ಟೇ ಪ್ರಾಪ್ತ ಆಗ್ತದೆ ಅನ್ನುವಂತ ಮಾತ ಈ ಒಂದು ಶ್ಲೋಕ ಹೇಳ್ತದ. ಇನ್ನ ದೃಷ್ಟಾಂತ ಕೊಡ್ಬೇಕಂದ್ರ ಮಾರುತಿ ಮತ್ತು ವಿಭೀಷಣ ಇವ್ರದ್ದು ಕೊಡ್ಬೋದು ಏನ್ರಿ. ಈಗ ಮತ್ತಿನ ಸಮಯ ಬಂದೇ ಬಿಡ್ತೀಗ, ಇದೆಲ್ಲಾ ಕೂಡ್ಸಿ ಬಂದ್ ನಮಗ್ ಸಮಯಕ್ಕೆ ಹೋಗಿ ಹತ್ತಿ ಬಿಡ್ತದ. ಇನ್ನ ಒಂದೇ ಮುಗಿಲಿಕ್ ತಯಾರಿಲ್ಲ. ಹೋಗ್ಲಿ. ಈಗ 36ನೇ ಶ್ಲೋಕ ಏನ್ ಹೇಳ್ತದ? ಸದಾ ಸರ್ವದಾ ದೇವ ಸನ್ನಿಧಾಹೆ, ಕೃಪಾಳೂಪಣೆ ಅಲ್ಪಧಾರಿಷ್ಠ ಪಾಹೆ, ಸುಖಾನಂದ ಆನಂದ ಕೈವಲ್ಯದಾನಿ ನುಪೇಕ್ಷಿಕದ ರಾಮ ದಾಸಾಭಿಮಾನಿ. 36ನೇ ಶ್ಲೋಕ. ಇವೆರಡು ಶ್ಲೋಕಗಳು ಅಷ್ಟೇ ಮಹತ್ವ. ಇದು ನಮ್ಮ ಒಂದು ಪ್ರಜ್ಞೆ ಜಾಗೃತ ಮಾಡ್ತದೆ.
ನೀನು ದೇವ್ರು ಎಲ್ಲಿದ್ದಾನ ಅಂತೇಳಿ ಅಲ್ಲಿ ಹೋಗ್ಬೇಡ. ತಿರುಪತಿಯಾಗಿದ್ದಾನೋ, ಅಲ್ಲಿದ್ದಾನೋ, ಕುಬಕಡ್ಡಾಗಿದ್ದಾನೋ ಅಥವಾ ಇಂತಲ್ಲಿದ್ದ, ಹಿಂಗೇನಿಲ್ಲ. ಸದಾ ಸರ್ವ ದೇವ ಸನ್ನಿಧಾಯ ನಿನ್ನ ಹಂತಲ್ಲೇ ಇದ್ದಾನವ. ನಿನ್ನ ಬಿಟ್ಟು ಇಲ್ಲೇ ಇಲ್ಲ. ಪ್ರಹ್ಲಾದನ ಶ್ರದ್ಧಾ ಇತ್ತು, ಕಲ್ಯಾಗೆ ದೇವ್ರ ಹೊಂಟ, ಕಲ್ಯಾಗೆ ಕಂಡ. ಹಿರಣ್ಯಕಶಿಪು ಬಂದ, ಎಲ್ಲಿದ್ದಾನೋ ನಿನ್ ದೇವ್ರು, ಎಲ್ಲಿ ಬೇಕಾದಲ್ಲಿ ಇದ್ದಾನಂತ. ಈ ಕಂಬದಾಗಿದ್ದಾನ ಇದ್ದಾನ ಅಂತ. ಇವನು ಶ್ರದ್ಧಾ ಹಂಗಿತ್ತು ಅಂತೇಳಿ ಕಂಬ ಹೊಡೆದ್ರು ಸಹ ಕಂಬದಿಂದನೇ ನರಸಿಂಹನ ಅವತಾರ ತೊಟ್ಕೊಂಡು ಬಂದ. ಯಾಕ? ಅವನು ಶ್ರದ್ಧಾ. ಅದಕ್ಕೆ ಅವ್ರಂತಾರ ಸದಾ ಸರ್ವದೇವ ಸನ್ನಿಧಾಹಿ. ಈಗ ಇದ್ರಾಗ ಒಂದು ದ್ರೌಪದಿದು ಇದ್ರಾಗ ನಮಗ ಗೊತ್ತಾಗ್ತದೆ. ದ್ರೌಪದಿ ವಸ್ತ್ರಾಪರಣದೊಳಗ ದ್ರೌಪದಿ ಅವ್ರು ಕಾಯ್ತಾರ ಇವತ್ ಕಾಯ್ತಾರ ಅಂತ ಕಾಯ್ಕೊತ ಕೂತ್ಲು. ಕಡಿಕಂದ್ಲು ದ್ವಾರಕಾಧೀಶ ಕೃಷ್ಣ ಬಾ ಅಂದ್ಲು, ಅಂದ್ರೂ ಬರ್ಲಿಲ್ಲ. ಕಡಿಕ್ ಬಂದ, ಇಷ್ಟ್ಯಾಕ್ ಲೇಟ್ ಅಂದ್ರು. ಮನೆ ದ್ವಾರಕಾಧೀಶ ಅಂದಿ, ದ್ವಾರಕಾದಿಂದ ಬರೋಕ್ ಲೇಟ್ ಆತಂದ. ನಾ ಇರುದು ನಿನ್ನಂತಲೇ ಇದ್ದೇನೆ, ನನ್ನ ಹೃದಯಸ್ಥಿರುವಂತ ಕೃಷ್ಣ ಬಾ ಅಂತಂದಿದ್ದೆ ಅಂದ್ರೆ ನಿನಗೆ ಎಂದೋ ನಿನ್ನ ಸಲುತ್ತಿದ್ದೆ. ನಿನ್ನ ಭಾವ ಹಂಗಿತ್ತು, ನನ್ನ ದೂರ ಮಾಡಿದ್ದಿ ಅಂತೇಳಿ ಅಂದ್ರಂತ. ಹಂಗ ನಮ್ಮ ಅಂತಲ್ಲೇ ಭಗವಂತ ಇದ್ದಾನ. ಸದ್ಗುರುನಾಥ ನಮ್ಮ ಬಿಟ್ಟ ಎಲ್ಲೂ ಇಲ್ಲ. ನಾಮದೇವ್ ಮಹಾರಾಜರು, ಜ್ಞಾನೇಶ್ವರ ಮೌಲಿ ಅವರು, ಸೋಪಾನ ಕಾಕ, ನಿವೃತ್ತಿನಾಥರು, ಮುಕ್ತಾಬಾಯಿ ಅಂದ್ರೇನು, ಈ 4 ಮಂದಿ ಏನಪ್ಪಾ ಅಂದ್ರ ಅಣ್ತಂಬರು. ಅಂದ್ರೆ ನಾಮದೇವ್ ಜ್ಞಾನೇಶ್ವರ ಮಹಾರಾಜರಿಗೆ ಏನಿತ್ತು, ನಾಮದೇವ್ ಮಹಾರಾಜರು ಸಗುಣ ಭಕ್ತಿಯೊಳಗೆ ಶ್ರೇಷ್ಠರು. ಆದ್ರೆ ನಿರ್ಗುಣ ಸ್ವರೂಪದ ಬಗ್ಗೆ ಅವ್ರ ಕಲ್ಪನಾ ಬರ್ಲಿ ಅಂತೇಳಿ ನಾಮದೇವ್ ಮಹಾರಾಜನ ಕರ್ಕೊಂಡ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಾರೆ. ಹೋದಾಗ ನಾಮದೇವ್ ಮಹಾರಾಜರಿಗೆ ಅಂತಾರ, ನಾಮದೇವ್ ಮಹಾರಾಜರು ದೊಡ್ಡವರು, ಇವ್ರು ಸಣ್ಣವರು. ಮಹಾರಾಜರ ನಿಮ್ಮ ಭಕ್ತಿ ದೊಡ್ಡದದ, ನಿಮ್ಮ ಜೋಡಿ ನಾ ತೀರ್ಥಯಾತ್ರೆ ಮಾಡ್ಬೇಕಾಗ್ಯದ, ನಾವು ಬರ್ರಿ ಅಂದ ಕೂಡಲೇ ಅವ್ರಂತಾರ, ನಮ್ ಕಡೆ ಏನು ಸ್ವತಂತ್ರತಾ ಇಲ್ಲ ಅಂತಾರ ಅವ್ರು. ನಾ ಬರ್ತೇನಂತ ಹೇಳು ಸ್ವತಂತ್ರತಾನೇ ಇಲ್ಲಪ್ಪ, ಹೋಗಿ ನಮ್ ಪಾಂಡುರಂಗನ ಕೇಳ್ರಿ, ಅವ್ ಹೋಗಂದ್ರ ಬರಾವನ. ಅಂದ್ರ ಭಕ್ತಿ ಹೆಂಗಿರ್ಬೇಕಂದ್ರ ತಾನೇ ನಿರ್ಣಯ ತಗೊಳಿಕ್ಕೆ ಸ್ವತಂತ್ರ ಇರಬಾರ್ದು. ಯಾವುದನ್ನು ನಿರ್ಣಯ ತಗೊಳಿಕ್ಕೆ ನಾವು ಸ್ವತಂತ್ರ ಇರಬಾರ್ದು. ಮಹಾರಾಜರ ಈಗ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರೊಬ್ರು ಯಾರಪ್ಪ ಅಂದ್ರ ಇವರಿದ್ರು, ಭಾವಸಾಹೇಬ್ ಕೇತ್ಕರ್ ಅಂತೇಳಿ. ಭಾವಸಾಹೇಬ್ ಕೇತ್ಕರ್ ಅಂತಿದ್ರು. ಇಷ್ಟು ಭಾವಿಕರಿದ್ರ ಅವರು. ಎಲ್ಲರ ಹೋಗುದಾತ ಮಹಾರಾಜರ ಹೋಗಿ ಬರ್ತೇನ್ರಿ. ಅವ್ರಿಗೊಮ್ಮೆ ಆಪರೇಷನ್ ಮಾಡೋ ಪರಿಸ್ಥಿತಿ ಬಂತಂತ. ಅವ್ರೆಲ್ಲಾರು ಅಂದ್ರು ಆಪರೇಷನ್ ಮಾಡ್ಸು. ಮಹಾರಾಜರಿಗೆ ಹೇಳ್ರಿ. ಮಹಾರಾಜರು ಇದ್ದಿದ್ದಿಲ್ಲ ಅಲ್ಲಿ. ಮಹಾರಾಜರ ಫೋಟೋದ ಮುಂದೆ ಹೋಗಿ ಹೇಳುದು, ಮಹಾರಾಜರ ಆಪರೇಷನ್ ಹೊಂಟನ್ರಿ. ಒಮ್ಮೆ ಅವ್ರ ಮನ್ಯಾಗ ಶ್ರಾದ್ದ ಇತ್ತಂತ್ರಿ. ಶ್ರಾದ್ದ ಇದ್ದಾಗ ಎಲ್ಲರೂ ಬಂದಿದ್ರು, ಬ್ರಹ್ಮಚೈತನ್ಯ ಮಹಾರಾಜರನ್ನು ಕರೆದಿದ್ರು, ಎಲ್ಲರೂ ಕೂತಿದ್ರು. 12 ಎಲೆ ಹಾಕಿದ್ರು, ಇದ್ರ ಜೋಡಿ ಇನ್ನೊಂದು ಎಲೆ ಹಾಕ್ಸಿದ್ರು ಇವ್ರು. ಹಾಕ್ಸೇನ್ ಎಲ್ಲರಿಗೂ ಬಡಿಸಿದ ಮೇಲೆ ದಕ್ಷಿಣ ಕೊಡೋ ಸಂಬಂಧ ಎಲ್ಲರಿಗೂ ದಕ್ಷಿಣ ಇಟ್ರು. ಮನಿ ಎಲ್ಲಿ ಮುಂದ, ತಮ್ಮ ಎಲ್ಲಿ ಮುಂದೆ ಒಂದ್ ದಕ್ಷಿಣ ಇಟ್ರು. ನೀ ಯಾಕೆ ಇಟ್ಟು ಹೋಗ್ತಿ, ಓ ಭಾವ ಸಾಹೇಬ ಅಂತಂದ್ರು. ಇದು ನಿಮ್ ಮನಿ ಅಂದ್ರ ಅವ್ರು. ನಾನು ನಿಮಗತ್ತಿನ ಒಬ್ಬ ಬ್ರಾಹ್ಮಣ ಅಂತಂದ್ರು. ಇಷ್ಟು ತಯಾರಿ ಬೇಕಂತಾರೆ. ಇದು ತಯಾರಿ ಅಂತಾರೆ. ಅದಕ್ಕೆ ನಾಮದೇವ್ ಮಹಾರಾಜರು ಕರ್ಕೊಂಡು ಹೋದ ಕೂಡಲೇ ಎಲ್ಲಾ ಕಡೆ ತೋರ್ಸ್ಕೊತ ಬಂದು ಒಂದ್ ಕಡೆ ನಾಮದೇವ್ ಮಹಾರಾಜರ ಕೀರ್ತನ ಜೋರ್ದಾರ್ ನಡೀತು. ಪಾಂಡುರಂಗನ ನಾಮಸ್ಮರಣೆ ನಡ್ಲಿಕ್ಕತ್ತು. ಪಾಂಡುರಂಗನಂತಲೇ ಆ ನಾಮದೊಳಗೆ ಎಂಥ ಶಕ್ತಿ ಅದ ಅಂದ್ರ ಸತ್ತ ಪ್ರಾಣಿನೂ ಸಹಿತ ಬದುಕಿಸುವಂತ ಶಕ್ತಿ ಅದ ಅಂತ ಕೀರ್ತನದಾಗ ಹೇಳಿಬಿಟ್ರು. ಅಲ್ಲಿ ರಾಜ ಇದ್ದ ನೇಂಚರವ, ಮುಸಲ್ಮಾನ್ ರಾಜ ಇದ್ದ. ಅವಂದ ಇದೇನ್ ಹೇಳ್ತಾನಿವ ಅಂತಂದ್ರು. ನಾಮೇನೇನು ಬದಸ್ತದ, ತಗೊಂಡ್ ಬರ್ರಿ ಒಂದ್ ಆಕಳ ಅಂತಂದ್ರು. ಆಕಳ ತಂದು ಇವ್ರ ಮುಂದೆ ಅದನ್ನ ಕಡ್ದ ಬಿಟ್ಟ. ಆಕಳ ಸತ್ತ ಇದು ಬದುಕಿಸ್ತದ ಇಲ್ಲಿ ನಾಮ, ಹಂಗಾರ ಇದನ್ನ ಬದುಕಿಸತ್ತು. ಗಾಬರಿ ಆಗ್ಬಿಟ್ರು ನಾಮದೇವ್ ಮಹಾರಾಜರು. ಇದೊಳೆ ಹತ್ತಿಲ್ಲ ಅಂತೇಳಿ ಒಂದು ಕೂಳೆ ಪ್ಯಾಪ್ ಇದು ಮಾಡ್ಲಿಕ್ಕತ್ರು. ಎಷ್ಟು ದಿವ್ಸದಾಗಾರ ಬದುಕಿಸ್ತಿ ಹೇಳಂದ್ರ ಅವ್ರು. ನಾಮದೇವ್ ಮಹಾರಾಜರು ಅಂದ್ರು, ನಾವರೇ ಬಹಳ ದಿವಸ ಆದ್ ಪಂಡ್ರಪುರ್ ಬಿಟ್ಟ ಮತ್ತಿನ್ ಪಾಂಡುರಂಗ್ ಬಂದಿದ್ ಬದುಕಿಸ್ಬೇಕ, ಕನಿಷ್ಠ ಅಂದ್ರೆ ಒಂದ್ 2-3 ದಿವಸ ಬೇಕಂತೇಳಿ 3 ದಿವ್ಸನಾಗ ಬದುಕಿಸ್ತಂತ ಹೇಳಿದ್ರು. ಹೇಳಿ ಕೀರ್ತನ ಮಾಡ್ಕೋತ ನಿಂತು ಬಿಟ್ರು 3 ದಿವಸ. 3 ದಿವಸ ಆದ ಕೂಡಲೇ ಹೊಳ್ಳಿ ನೋಡ್ತಾರ, ಅಲ್ಲೇ ಮಗಳೇ ನಿಂತಾನ ಪಾಂಡುರಂಗ. ಅದ ಕೂಡಲೇ ನಾಮದೇವ್ರ ಮಹಾರಾಜರು ಅಲ್ಲ, 3 ದಿವಸದಿಂದ ನಿನ್ ಸಂಬಂಧ ಕರಿಲಿಕ್ಕತ್ತನಿ, ಇಲ್ಲೇ ಇದ್ರು ಸಹಿತ ಬದುಕಿಸಬಾರ್ದಾರಂತ ನಾವು ಅಂದ್ರು ಪಾಂಡುರಂಗಗ. ಮೊದ್ಲೇ ಒಂದ್ ನಮನಿ ಸಖ್ಯ ಭಕ್ತಿ.
3 ದಿವಸದಿಂದ ನಾವು ಒಂದ್ ನಮನಿ ಡಬಡಬ ಆಗ್ಯದ್, ನೀ ಯಾವಾಗ ಬರ್ತಿ ಅಂತ ಹೇಳಿ, ನೀ 3 ದಿವ್ಸ ಬರ್ಲಿಕ್ಕೆ ಟೈಮ್ ತಗೋತ, ದೂರ ಬಂದೇವ್ ಅಂತೇಳಿ ಅಂತೇಳಿ ಅಂದ್ರ ನಾನು ಮಗ್ಲೇ ನಿಂತು ಸಹಿತ 3 ದಿವ್ಸ ತನಕ ಯಾಕೆ ಸುಮ್ ನಿಂತಿಪ್ಪ ಪಾಂಡ್ರಂಗ, ನಾ ಅವಾಗೆ ಇದ್ನು ನಾನು, ನೀವ್ ಮತ್ 3 ದಿವ್ಸ ಟೈಮ್ ತಗೊಂಡಿ, ಮತ್ 3 ದಿವ್ಸ ಬಂದ್ ನಿಂತ್ಕೊಂಡ್ ಕೂತನಂತ. ನೀ 3 ದಿವ್ಸ ಯಾಕೆ ತಗೋಬೇಕಪ್ಪ, ಆವಾಗ ಅಂದಿದ್ದೆ ನಾ ಅವಾಗೆ ಬದುಕಿಸ್ಬಿಡ್ತಿದ್ದೆ. ಅದಕ್ಕ ಇವ್ರೇನಂತಾರ, ಸದಾ ಸರ್ವದಾ ದೇವ ಸನ್ನಿಧಾಯ ನಮ್ಮಂತಲೇ ಇದ್ದಾನೆ. ಇದೆಲ್ಲ ಹಿಂದ ಆದದ್ದು, ಇವೆಲ್ಲ ಏನಪ್ಪ ಕತಿ ಅಲ್ರಿ ಇವು ನಮ್ಮ ಜೀವನದಾಗೂ ಆಗ್ತಾವ. ನೀವು ಬೇಕಾದ್ರೆ ನೋಡ್ರಿ, ನೀವು ನಮ್ಮ ಜೀವನದಾಗ. ಮತ್ ಇವ್ ಆಗ್ಲಿಲ್ಲ ಅಂದ್ರೆ ಭಕ್ತಿ ಮಾಡುದಕ್ಕೆ ಅರ್ಥ ಏನದ ಹಂಗಾರ? ಇವೆಲ್ಲ ನಮಗ್ ಪ್ರಚಿತಿ ಆಗ್ಬೇಕು, ಇವನ್ನೆಲ್ಲ ಪರೀಕ್ಷೆ ಮಾಡಿ ನೋಡ್ಬೇಕು, ಹೊರಿಗಚ್ಚಿ ನೋಡ್ಬೇಕಾದ್ರೆ ಹಂಗ ಹೊರಿಗಚ್ಚಿ ಭಕ್ತಿ ಮಾಡ್ಬೇಕು. ಚೊಕ್ಕ ಬಂಗಾರ ಆಗ್ಬೇಕಾದ್ರೆ ಹೊರಿಗಚ್ತಾರಲ್ಲ, ಹಂಗ ನಾವು ನಮ್ಮದನ್ನುವಂತದ್ದನ್ನು ಎಲ್ಲಾನು ಸಮರ್ಪಣಾ ಮಾಡಿ ಸದ್ಗುರುವಿನ ಭಕ್ತಿಗಾಗಿ ನಾವು ನಿಂತೇವಂದ್ರೆ ಈಗೂ ಆಗ್ತಾವ, ಆಗೂ ಆಗ್ತಿದ್ದು, ಈಗೂ ಆಗ್ತಾವ, ಮುಂದೂ ಆಗ್ತಾವ. ಯಾಕಂದ್ರೆ ಭಗವಂತ ಆಗೂ ಇದ್ದ, ಈಗೂ ಇದ್ದಾನ, ಮುಂದೂ ಇರ್ತಾನ. ಈ ಒಂದು ಖಾತ್ರಿಯಿಂದ ನಾವು ಭಕ್ತಿ ಮಾಡ್ಬೇಕು. ಕೃಪಾಳೂಪಣೆ ಅಲ್ಪ ಧಾರಿಷ್ಠಪಾಯಿ, ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಾನ. ಖರೆ ಶ್ರದ್ಧಾ ಅದನೋ ಇಲ್ಲೋ, ಇವ್ ಬರೇ ಬಾಯಿಲೆ ಅಂತಾರ ಅಂತೇಳಿ ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ತಾನೆ. ಹಿಂಗ ಬಹಳಷ್ಟು ಭಕ್ತರನ್ನ ಪರೀಕ್ಷೆ ಮಾಡೋದೊಂದು ಅದೊಂದು ಚಟಾನೆ ಅದ. ಅಂದ್ರ ಪ್ಯೂರಿಟಿ ನೋಡೋ ಸಂಬಂಧ ಮಾಡ್ತಾನೆ. ಮತ್ತೇನೆ ನಮ್ ಪ್ಯೂರಿಟಿ, ಯಾಕಂದ್ರೆ ಗೊತ್ತದ ಈ ಕಲಿಯುಗದ ಮಂದಿ ಪ್ಯೂರ್ ಮಂದಿ ಅಲ್ಲಿದು. ಇದು ಇರುದ ಬೇರೆ, ಮಾತಾಡೋದ ಬೇರೆ, ನಡಿದೆ ಬೇರೆ ಇದಂತೆ ಅವ್ರಿಗೆ ಗೊತ್ತದ. ಖರೆ ನಾನ್ ನಂಬಿದ್ದ ಅಂದ್ರ ನಮ್ಯಾನ ಇಲ್ಲೋ ನೋಡೋ ಸಂಬಂಧ ಇನ್ 24 ಕ್ಯಾರೆಟ್ ಅದ ಇಲ್ಲೋ ಅಂತೇಳಿ ಹೆಂಗ ಅದನ್ನ ಹಚ್ಚಿ ತಿಕ್ಕಿ ನೋಡ್ತಿರ್ತಾರಲ್ಲ, ಹಂಗ ನಮ್ಮನ್ನು ತಿಕ್ಕಿ ನೋಡ್ತಾನ. ತಿಕ್ಕಿದ ಕೂಡಲೇ ನಾವೇನ್ ಮಾಡ್ತೇವೆ, ಇನ್ನೇನ್ ಮಾಡುದು ಮರ, ಎಷ್ಟ್ ಮಾಡಿದ್ರ ಅಷ್ಟೇ ಅದ ಅಂತೇಳಿ ಭಕ್ತಿನೇ ಬಿಟ್ಟು ಬಿಡ್ತೇವ್ ನಾವು. ಏನ್ ಅದಕ್ಕ ಭಕ್ತಿ ಬಿಡಬಾರ್ದು. ಗುರುನಾಥ್ ಇದ್ದಾನ, ನಾನೇಕೆ ಬೆಂದಲಿ ಮನದೊಳು ಗುರು ಧೈರ್ಯ ಎನಗಿರಲಾಗಿ. ನಾನೇಕೆ ಬೆದರಲಿ, ನಾನೇಕೆ ಬಂದಲಿ ಮನದೊಳು ಗುರು ಧೈರ್ಯ ಎನಗಿರಲಾಗಿ. ದುರ್ಮತಿಗಳು, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬಿಟ್ಟಿದ್ದು ಲಾಸ್ಟ್ ಇದು. ದುರ್ಮತಿಗಳು ಕೆರಳಿ ಕೋಪಾಗ್ನಿಯ ಸುರಿಸಿಯನ್ನಯ ಕರ ಮಣಿಸಬಹುದೇ. ಮರದಳು ಮಂಗವು ಏರಿ ಅಣುಕಿಸುವಂತೆ ಧರೆಯೊಳು ದುರುಳರ ಕಂಡು ಮಾಡುವುದೇನು, ನಾನೇಕೆ ಬೆದರಲಿ, ನಾನೇಕೆ ಬಂದಲಿ. ಏನ್ರಿ ಅವ್ರ ಮತ್ತೇನಂತಾರ, ಕ್ಷಣಕ್ಕೊಮ್ಮೆ ಜನರು ದೂಷಿಸಲಾಗಿ, ಕ್ಷಣಕ್ಕೊಮ್ಮೆ ಜನರು ದೂಷಿಸಲಾಗಿ ವನವಾಸ ಬಂದಿತೆ ಇಷ್ಟಕ್ಕೆ ಎನಗೆ. ನಾನು ತಿಳಿಯುವೆ ನಿಂತು ಆನಿ ಹೋಗುವ ಮುಂದೆ ಶ್ವಾನಗಳು ತಾವು ಬೊಗಳುವೆಂದು, ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ. ದೀನನೆನ್ನಲಿ ಮತ್ತೆ ಹೀನನೆನ್ನಲಿ ಬಹುಮಾನವ ಕೊಡದಿರಲಿ ನನಗೆ ಹದಲ್ಲಿ. ಮಾನ ಅಪಮಾನಕ್ಕೆ ಎನ್ನ ಸುಖ ದುಃಖಕ್ಕೆ ದೇವ ಕೂಡಲು ರೇಷನ ದಯ ಇರಲಾಗಿ. ನಾನೇಕೆ ಬೆದರಲಿ, ನಾನೇಕೆ ಬೆಂದಲಿ ಮನದೊಳು ಗುರುಧೈರ್ಯ ಎನಗಿರಲಾಗಿ. ಇಂಥ ಒಂದು ಗುರುಧೈರ್ಯ ಸದ್ಗುರುನಾಥನ ನಮ್ಮ ಹಂತಲ್ಲೇ ಇದ್ದಾನಂತೆ ತಿಳ್ಕೊಂಡ ನಾವು ಭಕ್ತಿ ಮಾಡಿದೇವಂದ್ರ ಸುಖಾನಂದ ಆನಂದ ಕೈವಲ್ಯದಾನಿ. ಯಾವ ಆನಂದಕ್ಕಾಗಿ ನಾವು ಈ ಪರಮಾರ್ಥ ಮಾರ್ಗವನ್ನು ಹಿಡ್ದೇವಲ್ಲ, ಆ ಬ್ರಹ್ಮಾನಂದದ ಆನಂದ ನಮಗ ಭಗವಂತ ಕೊಟ್ಟು ಕೈವಲ್ಯ ಪದವಿಯನ್ನೇ ಕೊಡ್ತಾರ ಸದ್ಗುರುನಾಥ. ಅಂತ ಭಕ್ತರನ್ನ ಅನುಪೇಕ್ಷಿಕದ ರಾಮ ದಾಸಾಭಿಮಾನಿ. ಅಂತ ಭಕ್ತರನ್ನ ಎಂದೂ ಕೈ ಬಿಡುದಿಲ್ಲ ಅನ್ನುವಂತ ಮಾತನ್ನ ಸಮರ್ಥರು ಈ 2 ಶ್ಲೋಕದಾಗ ಹೇಳ್ತಾರ. ಬಹಳ ಅದ್ಭುತವಾದಂತ ಶ್ಲೋಕಗಳು. ಇನ್ನಷ್ಟು ನೀವು ಮತ್ತೆ ಚಿಂತನಾ ಮಾಡ್ರಿ. ಈಗ ಎಷ್ಟ್ ಆಗ್ಯದ ಆದ್ರೂ ಸಹಿತ ಇದನ್ನ ನೀವು ಹೊರಿಗಚ್ಚಿ ನೋಡ್ರಿ. ಎಷ್ಟ ಏನಪ್ಪಾ ಅದಂದ್ರ ನಿಜವಾಗಿಯೂ ನಾವು ಭಕ್ತಿ ಮಾರ್ಗದೊಳಗೆ ಮುಂದುವರಿಬೇಕಾದ್ರೆ ಇದೊಂದು ಏನಪ್ಪಾ ಅಂದ್ರೆ ನಡುವಿನ ಮೆಟ್ಲ. ಇದನ್ನ ಖಾತ್ರಿ ಮಾಡ್ಕೊಂಡು ಮುಂದುವರೆದು ಬಿಟ್ಟೇವಂದ್ರ ಇನ್ನು ಮುಂದಿನ ವರ್ಷದ ಒಂದು ಸತ್ಸಂಗ ಏನದಲ್ಲ, ಅವು ಪ್ರತಿಯೊಂದು ನಮ್ಮ ಜೀವನದೊಳಗೆ ಸುಖಾನಂದ ಆನಂದ ಇವೆಲ್ಲನೂ ಕೊಡುವಂತ ಶ್ಲೋಕಗಳು ಅವ. ಈ 1 ವರ್ಷ ಆನಂದ ಸಮರ್ಥರು ಕೊಟ್ಟಾರ, ಸದ್ಗುರುಗಳು ಕೊಟ್ಟಾರ. ಈ ವರ್ಷನು ನಾವು ಪ್ರತಿ ಒಂದು ಏನಪ್ಪಾ ಅಂದ್ರೆ ಸತ್ಸಂಗದೊಳಗೆ ಆನಂದ ಹೆಚ್ಚಾಕೋತ ಹೋಗ್ಬೇಕು. ನಮಗ ಆನಂದುರೇ ಆಜಿ ಆನಂದುರೇ ಸಭಾಯ ಅಭ್ಯಂತರಿ ಅವಾಗ ಪರಮಾನಂದುರೇ.
ಹೊರಗೆ ಆನಂದ ರೂಪವಾಗಿ ನಾವು ನೀವುಗಳೆಲ್ಲ ಏನಪ್ಪಾ ಅಂದ್ರೆ ಭಗವಂತನ ಸದ್ಗುರುನಾಥನ ಭಕ್ತಿಯೊಳಗೆ ಮುಂದುವರಿನು ಅಂತ ಒಂದು ಕೃಪಾ, ಅಂತ ಒಂದು ಪ್ರೇರಣಾ ನಿಮಗ ನಮ್ಮೆಲ್ಲರ ಮೇಲೆ ಮಾಡ್ಲಿ. ಹಿಂಗೆ ಏನಪ್ಪಾ ಅಂದ್ರೆ ಈ ವರ್ಷನು ಪ್ರತಿಯೊಂದು ಸತ್ಸಂಗ ಏನಪ್ಪಾ ನಮ್ಮನ್ನ ಈ ಪರಮಾರ್ಥದ ಒಂದೊಂದು ಮುಂದಿನ ಹೆಜ್ಜೆಯನ್ನು ಇಟ್ಸ್ಕೋತ ಹೋಗ್ಲಿ. ಸದ್ಗುರುಗಳ ಒಂದು ಸ್ವರೂಪ ರೂಪ ಇವುಗಳ ಅನುಭವ ನಿಮಗ ಎಲ್ಲರಿಗೂ ಆಗಲಿ ಅಂತ ಹೇಳ್ಕೊತ, ಸದ್ಗುರುಗಳಿಗೆ ಮತ್ತೊಮ್ಮೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರಿಗೆ, ಸದ್ಗುರು ಸಮರ್ಥ ಚಂದ್ರಕುಮಾರ ಗುರು ಮಹಾರಾಜರಿಗೆ, ಸಮರ್ಥ ರಾಮದಾಸ್ ಮಹಾರಾಜರಿಗೆ ಮತ್ತು ನಿಮ್ಮೆಲ್ಲರಿಗೂ ಏನಪ್ಪಾ ಅಂದ್ರೆ ನನ್ನ ದಂಡವತ ನಮಸ್ಕಾರಗಳನ್ನು ಹೇಳಿ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆಕಲ್ಪ ಆಯುಷ್ಯವಾವೇತ ಯಾಕುಳ ಮಾಜಿಯ ಸಕಳ ಹರಿಚಾದಾಸ कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणे तया असावे कल्याण जामुक निधान पांडुरंग पुंडली गोवर्धन विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. श्रीराम समर्थ. जय जय रघुवीर समर्थ. जय श्रीराम. ಶ್ರೀರಾಮ ಸಮರ್ಥ. ಇವತ್ತಿನ 1 ಗಂಟೆಗಳ ಆಖ್ಯಾನ ಅದು ಎಷ್ಟು ಬೇಗ 1 ಗಂಟೆ ಆಯ್ತು ಅನ್ನೋದೇ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಹೇಳಿದ್ರು ಆ ಸಮಯ ಅನ್ನೋದು ಯಾಕೆ ನಿಲ್ಲಬಾರ್ದು ಅಂತ ಅನ್ಸುತ್ತದ ಒಂದ್ಸಲಿ. ಸುಮ್ನೆ ನಿಂತು ಬಿಡ್ಬೇಕು, ಎಲ್ಲರ ಗಡಿಯಾರದಲ್ಲೂ ಆ ಸಮಯ ಅನ್ನೋದು ನಿಂತು ಬಿಡ್ಬೇಕು. ಯಾಕೆಂದ್ರೆ ಅಂತಹ ಸಮರ್ಥರು ರಚಿಸಿದಂತಹ ಅಮೃತಧಾರೆ ಅದು ನಮ್ಗೆ ಶಂಕರರಾವ್ ಗುರುಗಳು ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳ್ಕೊಡ್ತಾರೆ. ಅದು ಹೇಳ್ಕೊಡ್ಬೇಕಾದ್ರೆ ಏನನ್ಸುತ್ತಪ್ಪ ಅಂದ್ರೆ ಅವ್ರು ಹೇಳ್ದಾಗೆ ಆ ಸಮರ್ಥರ ಒಂದು ಶಕ್ತಿ, ಆ ಸಮರ್ಥ ಅನ್ನೋ ಒಂದು ಪದಕ್ಕೆ ಅಷ್ಟು ಬೆಲೆ ಇದೆ. ಅವ್ರು ಸುಮಾರು ಸಲಿ ಅದನ್ನ ವಿವರಿಸಿದ್ದಾರೆ, ಸಮರ್ಥ ಅಂತ ಯಾಕಂದ್ರು ಅಂತೇಳಿ. ಅದಕ್ಕೋಸ್ಕರ ಅನ್ಸುತ್ತೆ ಹೌದು ಇದನ್ನ ಬರೀಲಿಕ್ಕೆ ಸಮರ್ಥರಿಗೆ ಸಾಧ್ಯ ಆಯ್ತು. ಯಾಕೆಂದ್ರೆ ಪ್ರತಿಯೊಂದು ನಮ್ಮ ಮನಕ್ಕೆ ಮುಟ್ಟುವ ರೀತಿಯಲ್ಲಿ ಅದನ್ನ ತುಂಡು 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 ಮಾಡಿ ಪ್ರತಿ ಶಬ್ದದಲ್ಲೂ ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ಬೆಳಗ್ಗೆ ಮಹಾರಾಜರ ಪ್ರವಚನದಲ್ಲಿ ಓದಬೇಕಾದ್ರೆ ನಾಮಕ್ಕಾಗಿ ನಾಮ ತಗೊಳ್ಳಿ ಅಂತ ಹೇಳಿದ್ರು. ಅರ್ಥ ಏನು? ನಮ್ಮ ಭಾವನೆ, ಶುದ್ಧ ಭಾವನೆ ಇರಬೇಕು ಅಂತ. ಹಾಗೆ ಇವತ್ತು ಸಮರ್ಥರು ಹೇಳ್ತಾ ಇರೋದು, ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಅಂತಃಕರಣ ಶುದ್ಧ ಆಗಿರ್ಬೇಕು. ಅಂತಃಕರಣ ಶುದ್ಧ ಆಗಿದ್ರೆ ಮಹಾರಾಜರು ಹೇಳಿದಾಗೆ ಆ ಪಾಂಡುರಂಗ ಆಗ್ಲಿ ಚಿದಂಬರ ಆಗ್ಲಿ ಅವರೆಲ್ಲರೂ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಆ ಒಂದು ನಮ್ಮ ಅರಿವು ನಮ್ಮಲ್ಲಿ ಇರ್ಬೇಕು. ಆ ಅರಿವಿಟ್ಕೊಂಡ್ರೆ ಹೇಗೆ ಇದೆಲ್ಲ ಆ ಒಂದು ಕಥೆಗಳನ್ನು ಹೇಳಿದ್ರು ನಾಮದೇವ ಅಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ನಾಮದೇವ ಅನ್ನೋನು ಒಂದು ಮನಸ್ಸಿನಿಂದ ಅವನು ಯೋಚನೆ ಮಾಡಿದ್ದಕ್ಕೆ 3 ದಿವಸ ಬೇಕಾಯ್ತು ಅಂತ ಹೇಳಿದ. ಅಲ್ಲಿ ಸ್ವತಃ ನಾಮದೇವರೇ ಆಗಿದ್ರೆ ನನ್ನ ಸ್ವಾಮಿ ಪಕ್ಕದಲ್ಲೇ ಇದ್ದಾನೆ, ಈಗ್ಲೇ ಆಗತ್ತೆ. ಅಂದ್ರೆ ಇದನ್ನ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಯಾವುದೇ ಕೆಲಸದಲ್ಲಿ ಹೋದಾಗ ನಾವು ಮಾತಾಡಬೇಕಾದ್ರೆ ನಮ್ಮ ವಿವೇಕ ಅರಿವು ನಾವು ಇಟ್ಕೊಂಡು ಮಾತಾಡ್ಬೇಕು. ನನ್ನ ಗುರು ನನ್ನ ಪಕ್ಕದಲ್ಲೇ ಇದ್ದಾನೆ ಅಂದ್ರೆ ಅದು ಈ ಕ್ಷಣದಲ್ಲೇ ಆಗ್ಬಿಡ್ಬೇಕು. ಕ್ಷಣದಲ್ಲೇನು ನನ್ನ ಗುರು ಈಗ್ಲೇ ತೋರಿಸ್ಬಿಡ್ತಾನೆ ಅನ್ನೋ ಧೈರ್ಯ ನಮ್ಗಿರ್ಬೇಕು. ಅದಕ್ಕೆ ನಮ್ಮ ಅಂತಃಕರಣ ಶುದ್ಧ ಇರಬೇಕು. ನಾವು ಹೇಳಿದಾಗ ಅದು ಮಾಡಿ ತೋರಿಸ್ತಾನೆ ಅಂತ. ಮತ್ತೆ 2ನೇ ಶ್ಲೋಕದಲ್ಲಿ ಹೇಳಿದ್ರು, ಆ ಭಗವಂತ ನಮ್ಮ ಧೈರ್ಯವನ್ನ ಪರೀಕ್ಷೆ ಮಾಡ್ತಾ ಇರ್ತಾನೆ. ಗುರು ಮಹಾರಾಜರು ಯಾಕಪ್ಪ ಅಂತಂದ್ರೆ, ಅವರು ಪರೀಕ್ಷೆ ಮಾಡೋದು ಯಾಕಪ್ಪ ಅಂದ್ರೆ, ಇವನು ಆ ಸಾಮಾನ್ಯ ಜನರಲ್ಲಿ ಅವ್ರ ಜೊತೆಗೆ ಸೇರ್ಕೊಂಡು ಅವ್ರ ತರ ಗಾಳಿಯೊಳಗೆ ಹಾರಾಗ್ತಾನೋ, ಅಥವಾ ನಾನು ಹೇಳಿಕೊಟ್ಟಂತ ಏನು ವಾಕ್ಯಗಳಿದೆ ಅದನ್ನ ಹಿಡಿದು ತಾನು ನಿಲ್ತಾನ, ಈ ಚುಕ್ಕಾಣಿಯನ್ನು ಹಿಡಿದು ನಡೆಸ್ತಾನ, ನಾನಿದ್ದೀನಿ ಇಲ್ಲಿ ನಮ್ಮ ಪ್ರತಿ ದಿನದ ಸತ್ಸಂಗದಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾನೆ. ಆ ಮಾತುಗೆ ಸಾಕ್ಷಿ ಏನಪ್ಪಾ ಅಂದ್ರೆ 365 ದಿನಗಳ ಕಾಲ ಈ ನಡೆದಿರೋ ಒಂದು ಸತ್ಸಂಗ. ಅದಕ್ಕೆಲ್ಲದನ್ನು ಹೇಳಿದ್ರು, ಏನು ನಾವು ಮಾಡ್ಕೊಂಡಿದೀವಿ ಇಲ್ಲಿವರೆಗೂ ಅದನ್ನ ನಮ್ಮವರೆಗೆ ನಾವು ಹಚ್ಕೋಬೇಕು, ನಮ್ಮ ಪರೀಕ್ಷೆ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರು. ನೋಡಿ, ಗೊತ್ತಿಲ್ದಲೇನೋ
ನಿನ್ನೆ ಎಲ್ಲರ ಒಂದು ಅನಿಸಿಕೆಗಳನ್ನ ನಾವು ರೆಕಾರ್ಡಿಂಗ್ ಮಾಡಿಟ್ವಿ. ಅದನ್ನ 2 ದಿವಸ ಆದ್ಮೇಲೆ ಅದನ್ನ ಹಾಕೋಣ. ನಮ್ಮ ಅನಿಸಿಕೆಗಳು ಏನ್ ಹೇಳಿದ್ವಿ ನಾವು ಅನ್ನೋದು ನಮ್ಗಲ್ಲಿ ಗೊತ್ತಾಗುತ್ತೆ. ಅನ್ಯತಾ ಭಾವಿಸಬಾರ್ದು. ಅದರೊಳಗೆ ನಾವು ಏನ್ ಹೇಳಿದೀವಪ್ಪ, ಹೌದಾ, ಗುರುನಾಥರು ಹೇಳ್ಕೊಟ್ಟಿರೋದಾಗ್ಲಿ, ಏನು ಸಮರ್ಥರ ಒಂದು ಮನಾಚಭೋಗದ ಅನ್ನೋದು 34 ಶ್ಲೋಕಗಳು ಇಲ್ಲಿವರೆಗೂ ಕಲ್ತಿರೋದಾಗ್ಲಿ, ಅದರಿಂದ ಸ್ವಲ್ಪನಾದ್ರೂ ನಾವೇನಾದ್ರು ತಗೊಂಡಿದೀವ, ಅದನ್ನ ನಮ್ಮ ಉತ್ತರಗಳನ್ನ ನಾವು ನೋಡ್ಕೊಂಡಾಗ ನಮಗೆ ಗೊತ್ತಾಗತ್ತೆ. ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ಅದನ್ನ ಇನ್ನು ಹೆಚ್ಚು ಅದರ ಬಗ್ಗೆ ನಾವು ಲಕ್ಷ್ಯ ಕೊಟ್ಟು ನಮ್ಮ ಲಕ್ಷ್ಯ ಏನಿದೆ, ಆ ಭಗವಂತನ ಒಂದು ಸನ್ನಿಧಾನ ಪಡೆಯೋದು, ಅದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು. ಅದಕ್ಕೋಸ್ಕರನೇ ಏನೋ ನಿನ್ನೆ ಗುರುನಾಥರು ಎಲ್ಲರೂ ಅದನ್ನ ರೆಕಾರ್ಡ್ ಮಾಡಿ ಎಲ್ಲಾರು ಹೇಳೋದನ್ನ ಅಂತ ಹೇಳಿ ಪೂರ್ಣ ರೆಕಾರ್ಡ್ ಮಾಡಿರೋದ್ರಿಂದ, ಅಂದ್ರೆ ನಿನ್ನೆ ಪರೀಕ್ಷೆ ಇತ್ತು, ಇವತ್ತು ಸಮರ್ಥರು ಬಂದು ಅದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಈ ರಿಸಲ್ಟ್ ಅನೌನ್ಸ್ ಮಾಡಿದ್ದನ್ನ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಿ ಯಾರು ಇಲ್ಲ. ಗುರು ಏನ್ ಮಾಡ್ತಾನೆ ಅಂದ್ರೆ, ನೀವು ಏನು ಕೆಲಸ ಮಾಡಿದಿರೋ ಅದನ್ನ ನೀವೇ ನೋಡ್ಕೊಳ್ರಪ್ಪ. ನಿಮ್ಮ ಕನ್ನಡಿ ಒಳಗೆ ನಿಮ್ಮ ಮುಖ ನೋಡ್ಕೊಳ್ಳಿ, ಬೇರೆಯವ್ರನ್ನ ನೋಡ್ಬೇಡಿ. ಅದನ್ನ ಹೇಳಿದಾನೆ. ಅದನ್ನೆಲ್ಲರೂ ಮಾಡೋಣ. ಮತ್ತೊಮ್ಮೆ ನಮ್ಮ ಗುರುಗಳಾದ ಶಂಕರರಾವ್ ಅನಂತಪುರ ಅವರಿಗೆ ದಂಡವತ ನಮಸ್ಕಾರಗಳನ್ನು ಮಾಡುತ್ತಾ, ಪ್ರತಿ ವಾರನೂ ಸಹ ಒಂದೊಂದು ಮೆಟ್ಟಿಲು ನಾವು ಮೇಲೆ ಏರ್ತಾ ಇದ್ದೀವಿ. ಅದನ್ನ ಈಗ ಇನ್ನು ಹೆಚ್ಚು ಇಂತಹ ಸತ್ಸಂಗಗಳನ್ನು ನಾವು ಮಾಡೋಣ. ಅವರ ಕೃಪಾಧಾರೆಯನ್ನು ಎಲ್ಲರೂ ಸವಿಯೋಣ ಅಂತ ಕೇಳ್ಕೊಂತ ಎಲ್ಲರ ಪರವಾಗಿ ನಮಸ್ಕಾರಗಳನ್ನ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.